ಸ್ವಾನುಭವ ಹೇಳ್ತೇನೆ ಅಂತ ಹೇಳಿದರೆ, ಸ್ವಾನುಭವ ಅಂತ ಹೇಳಿದ ಕೂಡಲೇ ಅದು ವಿಮರ್ಶೆಗೆ ಅತೀತವಾದದ್ದಲ್ಲ. ನೀವು ಸ್ವಾನುಭವ ಅಂತ ಹೇಳೋದ್ರ ಅರ್ಥ ಏನು ಅಂದರೆ ಅದು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದು ವಿಮರ್ಶೆಗೆ ಅತೀತ ಅಂದರೆ ದಿಸ್ ಈಸ್ ರಾಂಗ್. ಪ್ರತಿಯೊಂದು ವಿಮರ್ಶೆಗೆ ಒಳಪಟ್ಟದ್ದೇ. ಈ ಸ್ವಾನುಭವ ಎನ್ನುವುದು ನಮ್ಮ ಪಂಚೇಂದ್ರಿಯಗಳ ಸ್ಥಿತಿಯನ್ನು ಹೊಂದಿಕೊಂಡು ನಮಗೆ ಒದಗಿ ಬಂದ ಒಂದು ಅನುಭವದ ಸರಣಿ. ಹೌದಾ? ದೇವರಿಗೆ ಇಲ್ಲ ಇದು ಅಂತ ಹೇಳೋದು ಆ ಕಾರಣಕ್ಕೆ. ಯಾಕೆ? ಅವನು ಅನುಭವಕ್ಕೆ ಬದ್ಧನಲ್ಲ. ಇಂದ್ರಿಯಾನುಭವಕ್ಕೆ ನಾವು ಹೇಗೆ ಬದ್ಧರಾಗಿದೆ, ನಮ್ಮ ಹಾಗೆ ಅಲ್ಲ ಅಂತ, ನಮ್ಮ ಹಾಗೆ ಅಲ್ಲ ಅಂತ ಸೂಚಿಸುವುದಕ್ಕೋಸ್ಕರ ಈ ಮಾತು ಹೇಳೋದು. ದೇವರಿಗೆ ಇಂದ್ರಿಯ ಇಲ್ಲ ಅಂತ. ದೇವರಿಗೆ ಇಂದ್ರಿಯ ಇಲ್ಲ ಅಂದರೆ ದೇವರಿಗೆ ಇಂದ್ರಿಯ ವೈಕಲ್ಯ ಉಂಟುಂಟಲ್ಲ. ದೇವರಿಗೆ ಇಂದ್ರಿಯ ಇಲ್ಲ, ಬೇಕಿಲ್ಲ ಅಂತ, ನೋಡಲಿಕ್ಕೆ ಕಣ್ಣು ಬೇಕಿಲ್ಲ ಅಂತ ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸ ಪಶ್ಯತ್ ಅಚಕ್ಷು, ಕಣ್ಣಿಲ್ಲದೆ ನೋಡಬಲ್ಲ. ಇದನ್ನು ಕೇಳುವಾಗ ಎಂತ ಆಗ್ತದೆ, ಅಯ್ಯೋ ಹಾಗಾದರೆ ಕಣ್ಣಿದ್ದು ನೋಡುವುದೊಂದು ದೊಡ್ಡ ವಿಷಯ ಅಲ್ಲ ಅಂತ ಅದಕ್ಕೆ ಅರ್ಥ. ಕಣ್ಣಿಲ್ಲದೆ ನೋಡಲಿಕ್ಕೂ ಆಗ್ತದೆ ಅಂತ ಅಂದರೆ, ನೀವು ನನಗೆ ಕಣ್ಣಿದೆ ಅಂತ ಭಾಳ ದೊಡ್ಡ ಕಣ್ಣು ಮಾಡಿ ನೋಡಬೇಡಿ. ಏನಪ್ಪ ಅಂದರೆ ಅದು ಕಣ್ಣಿಲ್ಲದೆ ನೋಡಲಿಕ್ಕೆ ಆಗ್ತದೆ. ಹಾಗೆ ಒಬ್ಬ ಇದ್ದಾನೆ ಲೋಕದಲ್ಲಿ, ಇಲ್ಲಿ ನಿಮ್ಮ ಒಟ್ಟಿಗೆ ಇದ್ದಾನೆ ಅವನು. ಹಾಗೆ ಸ ಪಶ್ಯತಿ ಅಚಕ್ಷು ಸ ಶೃಣೋತಿ ಅಕರ್ಣ. ಅವನ ಶ್ರವಣಾನುಭವ ಹೇಗೆ? ನಮಗೆ ಕಿವಿ ಬೇಕು, ಕೇಳುವವರು ಕಿವಿಯೂ ಬೇಕು, ನಮ್ಮ ಕಿವಿಯೂ ನಮಗೆ ಬೇಕು. ಅವನಿಗೆ ಸ ಶೃಣೋತಿ ಅಕರ್ಣ, ಅವನಿಗೆ ಕಿವಿ ಬೇಡ, ಕೇಳಬಲ್ಲ. ಕಿವಿ ಇಲ್ಲದೆ ಕೇಳಬಲ್ಲ, ಕಣ್ಣಿಲ್ಲದೆ ನೋಡಬಲ್ಲ, ಮೈ ಇಲ್ಲದೆ ಮುಟ್ಟಬಲ್ಲ, ಮೂಗಿಲ್ಲದೆ ಮೂಸಬಲ್ಲ, ನಾಲಿಗೆ ಇಲ್ಲದೆ ಸವಿಯಬಲ್ಲ. ಓಹೋ, ಇದೇನು ಇದು ಮೈಥಾಲಜಿ, ಇದೇನು ಮಿಸ್ಟೇಕ್. ಪ್ರತಿಯೊಬ್ಬರಲ್ಲಿಯೂ ಇದು ಇದೆ, ಪ್ರತಿಯೊಬ್ಬರಲ್ಲಿಯೂ ಪ್ರತಿ ಕ್ಷಣವೂ ಇದೆ. ನಾವು ಒಂದು ಸಲ ನೋಡಿದರೆ ಆಮೇಲೆ ನಮಗೆ ಮತ್ತೆ ಅದನ್ನು ನೋಡಬೇಕಾಗಿಲ್ಲ, ಮನಸ್ಸಿನಲ್ಲಿ ಅದನ್ನು ತೆಗೆದುಕೊಂಡು ಬರಲಿಕ್ಕಾಗ್ತದೆ. ಒಂದು ಸಲ ಕೇಳಿದರೆ ಮತ್ತೆ ಮತ್ತೆ ಕೇಳಲಿಕ್ಕಾಗ್ತದೆ, ಮತ್ತೆ ಮತ್ತೆ ನಮಗೆ ಕಿವಿ ಬೇಕಾಗಿಲ್ಲ. ನಮ್ಮ ಮನಸ್ಸು ಮಾತಾಡುವುದನ್ನು ನಮ್ಮ ಕಿವಿ ಕೇಳುವುದಲ್ಲ, ನಮ್ಮ ಮನಸ್ಸು ಮಾತಾಡ್ತಾ ಇರ್ತದೆ. ಈಗ ನಿಮ್ಮ ಮನಸ್ಸು ಮಾತಾಡ್ತಿರ್ಬೋದು, ನನ್ನ ಮನಸ್ಸು ಮಾತಾಡ್ತಾ ಇರ್ಬೋದು. ಇದು ಮುಗಿಯುವುದು ಯಾವಾಗ ಅಂತ ನಿಮಗೆ, ಇದನ್ನು ಮುಗಿಸುವುದು ಹೇಗೆ ಅಂತ ನನಗೆ. ಅದೇ ಮನಸ್ಸು ಮಾತಾಡ್ತಾ ಇರ್ತದೆ. ಮನಸ್ಸು ಮಾತಾಡುವುದನ್ನು ಕೇಳಲಿಕ್ಕೆ ನಮ್ಮ ಕಿವಿ ಬೇಕಾಗಿಲ್ಲ, ಇನ್ನೊಬ್ಬರು ಮಾತಾಡೋದನ್ನು ಕೇಳಲಿಕ್ಕೆ ಮಾತ್ರ ನಮಗೆ ಕಿವಿ ಬೇಕಾದದ್ದು. ಹಾಗಾದರೆ ನಾವು ಹಾಗೇ ಇದ್ದೇವೆ. ಹೇಗೆ? ಸ ಶೃಣೋತಿ ಅಕರ್ಣ, ನಮಗೆ ಕಿವಿ ಬೇಕಾಗಿಲ್ಲ ನಮ್ಮ ಮನಸ್ಸು ಮಾತಾಡುವುದನ್ನು. ಇದು ನಮ್ಮ ಒಳಗಡೆಯೇ ಇದೆ. ಅದರಿಂದ ಇಂದ್ರಿಯಾನುಭವ ಅಂತ ಹೇಳುವಂಥದ್ದು ಬಹಳ ಮಹತ್ವದ ಸಂಗತಿ. ಆಗಬೇಕಾಗಿಲ್ಲ, ದೇವರಿಗೆ ಆಯಿತು. ಹಾಗಾದರೆ ಮತ್ತೆ ಭಾಗವತದಲ್ಲಿ ಬಹಳ ಚಮತ್ಕಾರದ ಒಂದು ಮಾತು ಏನಂದರೆ, ಆಯಿತು ಅವನಿಗೆ ಕಿವಿ ಇಲ್ಲ, ಆಯಿತು ಬೇಡ, ಮತ್ತು ಯಾವುದು ಅವನಿಗೆ ಕಿವಿಯ ಬದಲಿಗೆ ಮತ್ತೆ ಯಾವುದರಿಂದ ಅವನು, ಅದಕ್ಕೆ ಅವರು ಹೇಳೋದು ಶಬ್ದವೇ ಅವನಿಗೆ ಕಿವಿ. ಇದು ಬಹಳ ಎಂತ ಹೇಳೋದು ಇದಕ್ಕೆ, ಇದು ಎಷ್ಟು ಮುದ್ದಾಗಿದೆ ಅಂದರೆ ಈ ಮಾತು. ಶಬ್ದವೇ ಅವನಿಗೆ ಕಿವಿಯಿಂದ ನೀನು ಶಬ್ದವನ್ನು ಕೇಳ್ತಿ, ಆ ಶಬ್ದಕ್ಕೊಂದು ಅರ್ಥವನ್ನು ಹಚ್ಚುತ್ತಿ, ಆ ಅರ್ಥವನ್ನು ನೀನು ಲೋಕದಿಂದ ಕಲ್ತಿದ್ದಿ. ಇದು ಲೋಕ ವ್ಯವಹಾರ, ಹೌದು, ಅದನ್ನು ಬಿಡಲಿಕ್ಕಾಗೋದಿಲ್ಲ. ಸರಿ, ಬೇಡ. ಅವನು ಹೇಗೆ? ಅವನಿಗೆ ಶಬ್ದವೇ ಕಿವಿ. ಈಗ ಸೌಂಡ್ ಉಂಟಲ್ಲ, ಉಂಟು ಮಾರಾಯ. ಹಾಗಾದರೆ ಅರ್ಥ ಯಾವುದು? ಶಬ್ದವೇ ಕಿವಿ ಆದರೆ, ಈಗ ನೋಡಿ ನಮಗೆ ಹೇಗೆ ಅನುಭವ ಅಂತ ಹೇಳಿದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಭಗವಂತನದ್ದು ಅಂತ, ಒಂದೇ ಹೆಜ್ಜೆ ಮುಂದೆ. ಅವನ ಹಿಂದೆ ಅವನ ಉತ್ತರೀಯದ ಚುಂಗು ಹಿಡ್ಕೊಂಡು ಹೋದರೆ ಸಾಕು, ಒಂದೇ ಹೆಜ್ಜೆ ಮುಂದೆ, ಬಹಳ ದೂರ ಇಲ್ಲ. ದೂರ ಬಹಳ ದೂರ ನಾವು ಮಾಡಿದರೆ ಅವನು ದೂರ ಆದ ಹಾಗಿರ್ತಾನೆ ಅಷ್ಟೇ. ಹತ್ತಿರ ಆದರೆ ಹತ್ತಿರ. ಶಬ್ದ ಮತ್ತು ಅರ್ಥ, ನಾವು ನಮ್ಮ ಕಿವಿಯಿಂದ ಕೇಳಿದ ಶಬ್ದ ಮತ್ತು ಆ ಶಬ್ದಕ್ಕೆ ಇರತಕ್ಕ ಅರ್ಥ, ನಾವು ಕಂಡುಕೊಂಡ ಅರ್ಥ, ಇದನ್ನು ನಾವು ಶ್ರವಣಾನುಭವ ಅಂತ ಹೇಳೋದು. ಹೌದಾ? ಹೌದು. ದೇವರಿಗೆ ಕಿವಿ ಇಲ್ಲ, ಒಂದಿಲ್ಲ. ಕಿವಿ, ಶಬ್ದ, ಅರ್ಥ, 3 ಹಂತ.
ಇಂದ್ರಿಯ ಬೇಕು, ಆ ಇಂದ್ರಿಯಕ್ಕೆ ಬೇಕಾದ ಒಂದು ವಸ್ತು ಬೇಕು, ಆ ವಸ್ತುವಿಗೆ ಅಂದರೆ ಅದಕ್ಕೊಂದು ಅರ್ಥ ಬೇಕು, ಮಾನಸಿಕವಾದ ಒಂದು ಅರ್ಥ ಬೇಕು. ಕಿವಿ, ಯೋಚನೆ ಮಾಡಿ, ಕಿವಿ, ಶಬ್ದ, ಅರ್ಥ. ಈ ಪ್ರಮೇಯದ ವಿಷಯ ಬೇಡ ಅಂತ ಹೇಳಿದ್ದು ನಾನು ಇದಕ್ಕೆ. ಏನು ಕಷ್ಟ ಇದೆ, ಇದು ಸುಲಭ ಇಲ್ಲ, ಆದರೂ ಹೇಳಿ ಆಯ್ತಲ್ಲ, ಇದಾಯ್ತಲ್ಲ, ಶುರುವಾಯ್ತಲ್ಲ, ಮುಗಿಸುವ. ಸ್ವಲ್ಪ ಕಿವಿ, ಶಬ್ದ, ಅರ್ಥ ಕಷ್ಟ ಆದರೂ ನಮಗೆ ಹೀಗೆ ಕಿವಿ, ಶಬ್ದ, ಅರ್ಥ. ದೇವರಿಗೆ ಕಿವಿ ಇಲ್ಲ. ಕಿವಿಯ ಜಾಗದಲ್ಲಿ ಯಾವುದಿದೆ? ಶಬ್ದ ಇದೆ. ಹಾಗಾದರೆ ಅರ್ಥ ಯಾವುದು? ಶಬ್ದಕ್ಕೊಂದು ಅರ್ಥ ಇರಬೇಕಾದ್ರೆ ಅರ್ಥ ಯಾವುದಂದರೆ ಅವನಿಗೆ ಅರ್ಥವೆಲ್ಲವೂ ಶಬ್ದ. ಅರ್ಥ ಎಲ್ಲವೂ ಶಬ್ದ. ಶಬ್ದಕೋಶ ಅಂದರೂ ಒಂದೇ, ಅರ್ಥಕೋಶ ಅಂದರೂ ಒಂದೇ. ಅರ್ಥ ಅಂತ ಹೇಳಿದರೆ ಒಂದು ಶಬ್ದ, ಇನ್ನೊಂದು ಶಬ್ದ ಅಷ್ಟೇ. ಏನು ಅರ್ಥ ಅಂತ ಕೇಳ್ತಾರೆ, ಮತ್ತೊಂದು ಹೇಳ್ತಾನವ. ಮಣ್ಣು ಅಂದರೆ ಎಂಥದ್ದು ಬಗ್ಗೆ ಹೇಳಿದೆ, ಭೂಮಿ ಅಂತ ಒಬ್ಬ ಹೇಳಿ, ಅದೆಂಥದ್ದು? ಮಣ್ಣು ಅಂದರೆ ಏನು? ಅದು ಒಂದು ಪದ, ಅದು ಒಂದು ಶಬ್ದ. ಭೂಮಿ ಅಂದರೆ ಏನು? ಅದು ಒಂದು ಶಬ್ದ. ಶಬ್ದಕ್ಕೆ ಶಬ್ದಕ್ಕೆ ಅರ್ಥ ಆಗೋದು? ಅದು ಅರ್ಥ ಆಗುವ ರೀತಿ ಹಾಗೆ, ನಮಗೆ ಅರ್ಥ ಆಗುವ ರೀತಿ ಹಾಗೆ. ಮನಸ್ಸು ಒಂದು ಕಡೆ ಸ್ಟಕ್ ಆದರೆ ಜಡವಾಗ್ತದೆ. ಅದಕ್ಕೋಸ್ಕರ ಮನಸ್ಸು ಚಲಿಸಬೇಕಾದ್ರೆ ಆ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಮನಸ್ಸು ಚಲಿಸುವಾಗ ಮಧ್ಯದ ಗ್ಯಾಪ್ ಉಂಟಲ್ಲ, ಸಣ್ಣ ಒಂದು ಅವಕಾಶ, ಸ್ಪೇಸ್, ವಂಡರ್ಫುಲ್ ಸ್ಪೇಸ್. ಅದು ಜೀವಂತವಾದ ಅವಕಾಶ. ಅದರಲ್ಲಿ ಎಲ್ಲ ಅರ್ಥಗಳು ಇರುವುದು. ಆದ್ದರಿಂದ ಇನ್ನೊಂದು ಅರ್ಥ ಹೇಳಿದರೆ ನಮಗೆ ಅರ್ಥ ಆಯಿತು ಅಂತ. ಮಣ್ಣು ಅಂತ ಹೇಳಿದರೆ, ಭೂಮಿ ಅಂತ ಹೇಳಿದರೆ ಅರ್ಥ ಆಯಿತು. ಘಟ ಅಂತ ಹೇಳಿದರೆ, ಘಟ ಅಂದರೆ ಎಂಥದ್ದು? ಘಟ ಅಂದರೆ ಮಡಿಕೆ. ಈಗ ಅರ್ಥ ಆಯಿತು. ಎಂಥದ್ದು ಅರ್ಥ ಆಯಿತು? ಇನ್ನೊಂದು ಪದ ಗೊತ್ತಾಯಿತು ಅಷ್ಟೇ. ಇನ್ನೊಂದು ಶಬ್ದ ಗೊತ್ತಾಯಿತು. ಒಂದು ಶಬ್ದದ ಅರ್ಥ ಆಗಲಿಲ್ಲ, ಇನ್ನೊಂದು ಶಬ್ದ ಅರ್ಥ ಆಯಿತಾ? ಹಾಗಾದರೆ ಆ ಶಬ್ದದ ಬದಲಿಗೆ ಮತ್ತೊಂದು ಶಬ್ದ ಹಾಕಿದರೆ ಅರ್ಥ ಆಯಿತು ಅಂತ ಕೇಳಿದರೆ ಅರ್ಥ ಹಾಗಾದ್ರೆ ಮತ್ತೆಂಥದ್ದು? ಅದೇ ಇರುವುದು ವಿಷಯ. ಇರುವುದು ಅದು. ನಮ್ಮ ಶ್ರವಣ ಅನುಭವ ಇಷ್ಟು ಸೀಮಿತ. ಒಂದು ಪದಕ್ಕೆ ಇನ್ನೊಂದು ಪದವನ್ನು ಹೇಳಿ ಅರ್ಥ ಮಾಡಿಸುವ ಮಹಾನ್ ಶಾಬ್ದಿಕ ಪ್ರಯತ್ನ ಇದು ದೇವರಿಗೆ ಇಲ್ಲ. ಯಾವುದು? ಈ ಎಂಥದ್ದು ಅರ್ಥಶೂನ್ಯ ವ್ಯವಹಾರ ದೇವರಿಗೆ ಇಲ್ಲ. ದೇವರಿಗೆ ಅರ್ಥ ಅಂದರೆ ಶಬ್ದವೇ. ಯಾಕೆ? ಶಬ್ದ ಅಂದರೆ ಕಿವಿಯೇ. ಶಬ್ದವೇ ಕಿವಿ. ಆ ಶಬ್ದವು ಇನ್ನೊಂದು ಶಬ್ದವನ್ನು ಉಂಟು ಮಾಡಿದರೆ ಅದು ಅದಕ್ಕೆ ಅರ್ಥ. ಶಬ್ದ, ಕಿವಿ, ಶಬ್ದ, ಅರ್ಥ ನಮ್ಮ ಪಾಡು. ದೇವರ ಪಾಡು ಏನು ಅಂದರೆ, ಪಾಡು ಅಂತ ಹೇಳಬಾರ್ದು, ದೇವರ ಸ್ಥಿತಿ ಏನು ಅಂತ ಕೇಳಿದರೆ ಶಬ್ದವೇ ಕಿವಿ, ಅರ್ಥವೆಲ್ಲವೂ ಶಬ್ದಗಳು. ಹಾಗಾದರೆ ಅರ್ಥ ಯಾವುದು? ನಮಗೆ ಅದು ಅರ್ಥ ಆದ ಕೂಡಲೇ ನಾವು ಗೊತ್ತಾಯಿತು, ತೃಪ್ತರಾದೆವು. ಕಿವಿಯಿಂದ ಒಂದು ಶಬ್ದ ಕೇಳುವಾಗ ಆ ಶಬ್ದಕ್ಕೆ ಅರ್ಥ ಗೊತ್ತಾಗದಿದ್ದರೆ ನಮಗೆ ಭಾಳ ಬೇಜಾರಾಗ್ತದೆ. ಅಂದರೆ ಇನ್ನೊಂದು ಪದ ಸಿಗದೇ ಇದ್ದರೆ ಭಾಳ ಬೇಜಾರಾಗುತ್ತೆ. ಅರ್ಥ ಗೊತ್ತಾಗುವುದಲ್ಲ, ಇನ್ನೊಂದು ಪದ ಸಿಗದೇ ಇದ್ದರೆ ಭಾಳ ಬೇಜಾರಾಗಿ ಇನ್ನೊಂದು ಪದ ಹೇಳಿದ್ರೆ ಅರ್ಥ ಆಯಿತು, ಆಯಿತು. ದೇವರಿಗೆ ಹಾಗಲ್ಲ. ಅವನಿಗೆ ಶಬ್ದವೇ ಕಿವಿ, ಅರ್ಥ ಎಲ್ಲವೂ ಶಬ್ದ. ಹಾಗಾದರೆ ಅರ್ಥ ಯಾವುದು ಸ್ವಾಮಿ? ಏನು ಅರ್ಥದ ಜಾಗ ಒಂದು ಅಲ್ಲಿ ಒಂದು ಬಿಟ್ಟಿತ್ತಲ್ಲ, ಅದು ಖಾಲಿ ಆಯ್ತಲ್ಲ, ಅದು ಯಾವುದು? ಅರ್ಥ ಯಾವುದು ಗೊತ್ತುಂಟ ಅವನಿಗೆ? ದೇವರಿಗೆ ಅರ್ಥ ಯಾವುದು? ಜೀವವೇ ಅವನ ಅರ್ಥ. ಒಂದು ಪದವನ್ನು ಯಾರು ಉಚ್ಚರಿಸಿದ ಆ ಮನುಷ್ಯ ಜೀವ ಉಂಟಲ್ಲ, ಅದುವೇ ಭಗವಂತನಿಗೆ ಅರ್ಥ. ಬೇರೆ ಅರ್ಥ ಅವನಿಗೆ ಬೇಕಾಗಿಲ್ಲ. ಅವನಿಗೆ ಬೇಕಾದ್ದು ಜೀವ. ಜೀವ ಕೊಡಲಿಕ್ಕೆ ಸಾಧ್ಯ ಆದರೆ ಕೊಡ್ಬೋದು. ದೇವರಿಗೆ ಬೇಕಾದದ್ದು ಜೀವ. ಅರ್ಥವೂ ಅಲ್ಲ, ಶಬ್ದವೂ ಅಲ್ಲ. ಅವನ ಅರ್ಥ ಯಾವುದು ಅಂದರೆ ಜೀವವೇ ಅವನ ಅರ್ಥ. ಒಂದು ಪದವನ್ನು ಯಾರು ಉಚ್ಚರಿಸ್ತಾನೆ ಅದರ ಅರ್ಥ ಏನು? ಅದರ ಅರ್ಥ ಯಾರು? ಅವನು ಹೇಳಿದ್ದು ಎಂತ ಬೇಕಾರೋ ಹೇಳಲಿ, ಅವ ಹೇಗೆ ಇದ್ದಾನೆ ಎನ್ನುವುದು ದೇವರಿಗೆ ಬೇಕಾದ್ದು. ನೀವು ಹೇಗೆ ಇದ್ದೀರಿ ಅಂತ ಬೇಕಾದ್ದು, ನಾನು ಹೇಗೆ ಇದ್ದೇನೆ ಅಂತ ಬೇಕಾದ್ದು. ನೀವು ಏನು ಹೇಳ್ತೀರಿ ಅಂತಲ್ಲ, ಅದು ಬೇಕಾಗಿಯೇ ಇಲ್ಲ. ಯಾಕೆಂದರೆ ಅದರ ಅರ್ಥ ನೀವೇ.
ನೀವು ಏನನ್ನು ಹೇಳ್ತೀರಿ ಅದರ ಅರ್ಥ ನೀವೇ ಹೊರತು ನಿಮ್ಮ ವ್ಯಾಖ್ಯಾನ ಅಲ್ಲ. ನಿಮ್ಮ ವ್ಯಾಖ್ಯಾನ ಬೇಕಾಗಿಯೇ ಇಲ್ಲ. ಇದು ಹೀಗಿದೆ. ಇದು ಶಬ್ದಾರ್ಥ ಪ್ರಪಂಚಕ್ಕಿಂತ, ಸಾಹಿತ್ಯ ಮೀಮಾಂಸೆಗಿಂತ ಇದು ಮುಂದಕ್ಕೆ ಹೋಗ್ತದೆ. ಇದು ಜೀವನ ಮೀಮಾಂಸೆ, ಜೀವದ ಮೀಮಾಂಸೆ. ಜೀವ ಸಿಗದೇ ಇದ್ದರೆ, ಜೀವಾಳ ಸಿಗದೇ ಇದ್ದರೆ ದೇವರಿಗೆ ತೃಪ್ತಿ ಇಲ್ಲ. ಕವಿಗಳಿಗೆ ಹಾಗಲ್ಲ, ಅರ್ಥ ಸಿಕ್ಕಿದ್ರಾಯ್ತು. ಹೌದು, ಅರ್ಥ ಅಂದರೆ ಅಂತ ಇನ್ನೊಂದು ಪದ ಮಾರಾಯ ಅಷ್ಟೇ. ಅಂದರೆ ಡೋಂಟ್ ಗೋ ದಟ್ ಸೀರಿಯಸ್. ಮತ್ತೇನು ಅಷ್ಟೇ, ಅದು ಅವಾತೆ ಪಾಪು, ಅದು ಅಷ್ಟೇ, ಅದು ಸಾಕು. ಏನು ಹೆಚ್ಚು ಹೋಗಬೇಡ. ಹೆಚ್ಚಿಗೆ ಹೋದರೆ ಜೀವಕ್ಕೆ ಬರ್ತದೆ. ಹೆಚ್ಚಿಗೆ ಹೋದರೆ ಜೀವಕ್ಕೆ ಬರ್ತದೆ. ಪ್ರತಿಯೊಂದು ಹಾಗೆ, ಅಷ್ಟೆಲ್ಲ ಬೇಡ ಅಂತ. ಹೀಗೆ ಒಂದು ವ್ಯಾವಹಾರಿಕ ನಯ ಅಂತ ಹೇಳ್ತೇವೆ ನಾವು. ಇದನ್ನು ಒಂದು ವ್ಯವಹಾರದ ನಯ. ಅದೆಲ್ಲ ವ್ಯವಹಾರ ಕಂಡಬಟ್ಟೆಲ್ಲ ಅಧ್ಯಾತ್ಮ ಮಾತಾಡಿದರೆ ಅದಾಗಲಿಕ್ಕಿಲ್ಲ. ಆದ್ದರಿಂದ ಪ್ರಮೇಯದ ವಿಚಾರ ಹೀಗೆ. ಅದೇನೆಂದರೆ ದೇವರಿಗೆ ಬೇಕಾದದ್ದು ಜೀವ. ಮೀಸಲು ಅಂತ ನೀವು ಹೇಳ್ತಾ ಇರೋದು ಯಾವುದನ್ನು? ಸರ್ವೋತ್ತಮ ವಸ್ತುವಿಗೆ ಬೇಕಾದದ್ದು ಇನ್ನೊಂದು ಸರ್ವೋತ್ತಮ ವಸ್ತುವನ್ನು ಹುಡುಕತಕ್ಕ ಜೀವ, ಮತ್ತು ಎಂಥದ್ದು ಅಲ್ಲ. ಆದದ್ದರಿಂದ ಹೇಳ್ತಾ ಇರುವುದು ಇದು ಇಂದ್ರಿಯ ವ್ಯಾಪಾರವನ್ನು ಮೀರಿದ್ದು ಅಂತ. ಹಾಗೆ ಹೇಳದೆ ಅವರಿಗೆ ವಿಧಿ ಇಲ್ಲ. ಆದ್ದರಿಂದ ಸರ್ವವ್ಯಾಪಕವಾಗಿರತಕ್ಕ ಒಂದು ಅನುಭವ ಒಬ್ಬನಿಗೆ ಆದರೆ, ಸರ್ವಭೂತ ಪರಿಚಯ ಆದರೆ, ಅವನು ಮಾತಾಡಿದರೆ ಅದು ಏನು, ಅವನು ಕ್ರಿಯೇಟಿವ್ ಆದರೆ, ಅಂದರೆ ಅವನು ಒಂದು ವೇಳೆ ಮಾತಾಡಬಲ್ಲವ, ಒಂದು ಗ್ರಂಥ ರಚನೆ ಮಾಡಬಲ್ಲವ, ಅವನು ಭಾಷೆಯಲ್ಲಿ ವ್ಯವಹಾರ ಮಾಡಬಲ್ಲವ, ಭಾಷಾ ವ್ಯಾಪಾರ ಮಾಡಬಲ್ಲವನ ಆದರೆ ಅದು ಅವರ್ಣನೀಯವಾಗ್ತದೆ. ಬಸವಣ್ಣನವರ ಒಂದು ವಚನ ಇದೆ, ನಿನಗೆ ಕೇಡಿಲ್ಲವಾಗಿ, ನಿನಗೆ ಅಂದರೆ ಕೂಡಲ ಸಂಗಮರಿಗೆ, ಅವರ ಇಷ್ಟ ದೈವಕ್ಕೆ, ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ಬಸವಣ್ಣನವರಿಗೆ ಲೋಕದಲ್ಲಿ ಕಂಡದ್ದು ಕೇಡಲ್ವ? ಬಸವಣ್ಣನವರಿಗೆ ಒಂದು ಕೇಡು ಕಾಣಲಿಲ್ಲ ಅಂತ ಯಾರಿಗಾದರೂ ಹೇಳುವ ಧೈರ್ಯ ಉಂಟಾ? ಅವರಷ್ಟು ಕೇಡು ಕಂಡವರಿಲ್ಲ, ಅಷ್ಟು ಕೇಡವರು ಕಂಡಿದ್ದಾರೆ. ಆದರೆ ಕೂಡಲ ಅವರಿಗೆ ಕಂಡದ್ದೇ ಎಂಥದ್ದು ಅಂತ ಕೇಳಿದರೆ, ಕೂಡಲ ಸಂಗಮ ಇದಾನಲ್ಲ, ಇವನು ದ್ವಂದ್ವಕ್ಕೆ ಮೀರಿದವನು. ಶಬ್ದಾರ್ಥ ಅಂದರೆ ಅದು ದ್ವಂದ್ವ. ಒಂದು ಶಬ್ದಕ್ಕೆ ಒಂದು ಅರ್ಥ ಆಗ್ಬೋದು, ಇನ್ನೊಂದು ಅರ್ಥ ಆಗ್ಬೋದು. ನೋಡಿಕೊಳ್ತೇನೆ ಅಂತ ಹೇಳಿದರೆ ನೋಡಿಕೊಳ್ತೇನೆ ಅಂತಲೂ ಆಗ್ಬೋದು, ಇನ್ನೆಂಥದ್ದು ಆಗ್ಬೋದು, ನಾನಾ ರೀತಿಯ ಅರ್ಥಗಳಾಗ್ಬೋದು. ಅದು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಭಾಷೆಯನ್ನು ಮೀರಿದ್ದದು. ಅದಕ್ಕೆ ಶಬ್ದಾರ್ಥಗಳ ಹಂಗಿಲ್ಲ. ಆದುದರಿಂದ ಅದಕ್ಕೆ ಕೇಡಿಲ್ಲ. ಕೇಡೆನ್ನುವುದು ಕೇಡು ಒಳಿತು, ಇದು ಸುಖ ದುಃಖ ಇದ್ದ ಹಾಗೆಯೇ ಇದು ಭಾಷೆಯಲ್ಲಿ ಸೃಷ್ಟಿಯಾದ ದ್ವಂದ್ವ. ನಮ್ಮ ಮನಸ್ಸನ್ನು ಭಾಷೆ ಆಳುತ್ತಾ ಇದೆ. ಮನಸ್ಸಿನಲ್ಲಿ ಯೋಚನೆ ಮಾಡೋದು, ಮಾತಾಡ್ತಾ ಇರೋದು. ಮಾತಾಡೋದು ಅಂದರೆ ಎಂಥದ್ದು? ಒಂದು ಭಾಷೆ ಬೇಕಲ್ಲ, ಎಂಥರ ಒಂದು ಭಾಷೆ ಬೇಕಲ್ಲಪ್ಪ ಮಾತಾಡಲಿಕ್ಕೆ. ಅಂದರೆ ಮನಸ್ಸಿನಲ್ಲಿ ಮಾತಾಡಲಿಕ್ಕೆ ಒಂದು ಭಾಷೆಯಲ್ಲಿ ಮಾತಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಭಾಷೆಯಲ್ಲಿ ನಾವು ಮಾತಾಡೋದು, ಭಾಷೆಯಲ್ಲಿ ಮಾತಾಡುವಾಗ ಭಾಷೆಯ ಸಂಸ್ಕಾರಗಳೆಲ್ಲವೂ ಅದರಲ್ಲಿ ಬರ್ತದೋ ಇಲ್ಲವೋ? ಭಾಷೆಗೆ ಒಂದು ಸಂಸ್ಕಾರ ಇದೆ. ಅದು ಒಳ್ಳೆಯದು ಕೆಟ್ಟದ್ದು ಇತ್ಯಾದಿ ಇತ್ಯಾದಿ ವಿಂಗಡಿಸಿ ಇಟ್ಟು ಅದು ನಾನಾ ರೀತಿ ಮಾಡಿದೆ. ಅದು ಭಾಷೆ ಮಾಡಿದೆ. ಈ ಭಾಷೆಯ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಏನು ಹೇಳುವುದು, ತುಂಬಿ ತುಳುಕಾಡ್ತಾ ಇದೆ. ಮನಸ್ಸಂದರೆ ಭಾಷೆ. ಭಾಷೆ ಇಲ್ಲದೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಷೆ ಇಲ್ಲದೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಒಂದು ಭಾಷೆ. ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲ್ಯಾಂಗ್ವೇಜ್ ಈಸ್ ನಥಿಂಗ್ ಬಟ್ ಮೈಂಡ್. ಹಾಗಾದರೆ ಇದನ್ನು ಅದಕ್ಕೋಸ್ಕರ ಹೇಳಿದರು, ಇದು ಶಬ್ದಾರ್ಥಗಳ ವ್ಯಾಪಾರದಲ್ಲಿ ಸಿಕ್ಕಿಬಿದ್ದಿದ್ದೀವಿ. ಹೇಳಿದ್ದನ್ನೇ ಹೇಳ್ತಾ ಇರೋದು, ಕೇಳಿದ್ದನ್ನೇ ಕೇಳ್ತಾ ಇರೋದು. ಒಳ್ಳೆಯದಾಗಿದೆ, ಎಲ್ಲ ಸರಿ. ಏನು ಮೀರುವುದು ಯಾವಾಗ? ಈ ಶಬ್ದಾರ್ಥಗಳ ಗೋಜನ್ನು ಮೀರುವುದು ಯಾವಾಗ? ದ್ವಂದ್ವವನ್ನು ಮೀರುವುದು ಯಾವಾಗ? ಅದು
ಅದನ್ನು ಸೂಚಿಸುವುದಕ್ಕೋಸ್ಕರ ಹೇಳೋದು. ಅವನಿಗೆ ಇದೆಲ್ಲ ಲೆಕ್ಕ ಇಲ್ಲ, ಅವನಿಗೆ ಕೇಡಿಲ್ಲ ಅಂತ. ಕೇಡಂದರೆ ಎಂಥದ್ದು ಸ್ವಾಮಿ? 2 ಅಕ್ಷರ, 2 ಅಕ್ಷರ. ಅದರ ಲೋಕದಲ್ಲಿ ಇಷ್ಟೆಲ್ಲ ಆಗ್ತದೆ. ಹೌದು, ಇಷ್ಟೆಲ್ಲ ಆಗ್ತದೆ, ಆಗೋದೆಲ್ಲ ಕೇಡೆ. ಇಷ್ಟೆಲ್ಲ ಆಗ್ತದೆ, ಎಂತ ಮಾಡೋದು? ಇಷ್ಟೆಲ್ಲವೂ ಉಂಟಲ್ಲ, ಇಷ್ಟೆಲ್ಲವೂ ಭಾಷೆಯೇ. ಗಾಢ ನಿದ್ರೆಯಲ್ಲಿ ದೇವರ ದಯದಲ್ಲಿ ಬರ್ತದೆ, ಮಾತ್ರ ತಗೊಳ್ಳದೆ ಕೆಲವರಿಗಾದರೂ ಬರ್ತದೆ. ಗಾಢ ನಿದ್ರೆ, ಅಲ್ಲಿ ಭಾಷೆ ಉಂಟ? ಏನೂ ಇಲ್ಲ. ಮತ್ತು ಪ್ರಜ್ಞೆ ಉಂಟಾ? ಅದೂ ಇಲ್ಲ. ಸುಖ ಉಂಟು ಅಂದರೆ ಅದಕ್ಕಿಂತ ದೊಡ್ಡ ಸುಖವೇ ಇಲ್ಲ. ಹಾಗಾದರೆ ಎಂತ ಮಾಡೋದು ಇದಕ್ಕೆ? ಯಾವುದಕ್ಕೆ? ಈ ಅನುಭವಕ್ಕೆ ಎಂತ ಮಾಡೋದು? ಯಾರೋ ಹೇಳಿದ್ದಲ್ಲ, ಇದು ಕಟ್ಟುಕತೆಯ. ಇದು ಪ್ರತಿಯೊಬ್ಬರ ಪ್ರತಿನಿತ್ಯದ ಕೆಲವು ಕ್ಷಣಗಳಾದರೂ ಎಲ್ಲರಿಗೂ ಭಾಳ ಚೆನ್ನಾಗಿ ನಿದ್ರೆ ಬಂದರೆ ಲೋಕ ಚೆನ್ನಾಗಿರ್ತದೆ. ನಿದ್ರೆ ಬಾರದೇ ಇದ್ದದ್ರಿಂದಲೇ ಉಳಿದವರು ನಿದ್ದೆ ಮಾಡೋದನ್ನು ಕಂಡರೆ ಅವರಿಗೆ ಸಿಟ್ಟು. ಹೀಗೆ ಇರುವುದು ಲೋಕದ ಪರಿಸ್ಥಿತಿ ಹೀಗಿದೆ. ಇದನ್ನು ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇರುವುದೇ ಹೀಗೆ. ನಮಗಾಗದಿದ್ದದ್ದು ಅವನಿಗೆ ಆಯ್ತಲ್ಲ, ಅಷ್ಟೇ. ಹೀಗಿದೆ. ಆದ್ದರಿಂದ ಗಾಢ ನಿದ್ರೆಯಲ್ಲಿ ಏನೂ ಇಲ್ಲವಲ್ಲ. ವ್ಯಕ್ತಿತ್ವ ಉಂಟ? ವ್ಯಕ್ತಿತ್ವವೇ ಇಲ್ಲ. ಯಾರು ಅಂತ ಗೊತ್ತುಂಟ? ಪತಂಜಲಿಗೆ ಇದು ಬಹಳ ಇಷ್ಟ, ಗಾಢ ನಿದ್ರೆ. ಚಿತ್ತವೃತ್ತಿ ನಿರೋಧ ಮಾಡಿದರೆ ಉಂಟಾಗುವುದು ಅದೇ ಯೋಗ. ಚಿತ್ತವೃತ್ತಿ ನಿರೋಧ. ಚಿತ್ತವೃತ್ತಿಗಳನ್ನೆಲ್ಲ, ಚಿತ್ತವೃತ್ತಿ ಅಂದರೆ ಮನಸ್ಸಿನಲ್ಲಿ ಬರತಕ್ಕ ಸತತವಾದ ಆಲೋಚನೆಗಳು. ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗ್ತದೋ ಒಬ್ಬನಿಗೆ ಗೊತ್ತಿಲ್ಲ. ಅದು ಬರ್ತಾರೆ, ಅದನ್ನು ನಾವು ತೆಕ್ಕೊಳ್ಳೋದು ಯಾಕೆ? ನಾವು ಅದನ್ನು ವಹಿಸಿಕೊಳ್ಳುವುದು ಯಾಕೆ? ನನ್ನ ಮನಸ್ಸು ಅಂತ ಇದ್ದದರಿಂದ ನನ್ನ ಮನಸ್ಸಿಗೆ ಬಂತು ಬಹಳ ಕೆಟ್ಟ ಕೆಟ್ಟ ಯೋಚನೆ, ಕೆಟ್ಟದ್ದೇ ಬರುವುದು. ಧ್ಯಾನ ಮಾಡಲಿಕ್ಕೆ ಕೂತ್ರೆ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗೋದು. ಬಂದರೆ ಹೋಗ್ತದೆ ಅದು. ನೀವು ಧ್ಯಾನ ಮಾಡೋದಕ್ಕೆ ಕೂತ್ರೆ ಬೆಳೆದಿದ್ದದೇ ಬರುವುದು. ಇದೆಲ್ಲ ಅನುಭವಿಸಿ ನಾನು ಹೇಳೋದು. ಏನು ಏನು ಎಲ್ಲ ಕತೆ. ಇಷ್ಟು ಕೆಟ್ಟದೆಲ್ಲ ನನ್ನ ಹತ್ರ ಉಂಟು ಅಂತ ಗೊತ್ತಾಗಬೇಕಾದ್ರೆ ಧ್ಯಾನ ಮಾಡಬೇಕು. ಎಲ್ಲ ಮಾಡಿ ಒಂದು 4 ಪ್ರಾಣಾಯಾಮ ಆಮೇಲೆ ಎಂಥದ್ದೆಲ್ಲ ಮಾಡಿ ಕೂತ್ರೆ ಅಷ್ಟರವರೆಗೆ ಬಾರದೇ ಇದ್ದದ್ದು ನೀನು ಧ್ಯಾನಕ್ಕೆ ಕೂತಿದ್ದೀಯಾ, ಈಗ ನಾನಿದ್ದೇನೆ ಹಾಜರು ಅಂತ ಭಯಂಕರ ಕೆಟ್ಟದೆಲ್ಲ ಬರುತ್ತೆ. ನನಗಾಯಿತು, ನಾನು ಧ್ಯಾನ ಬಿಡುವುದೇ ಒಳ್ಳೆಯದು. ಯಾಕೆಂದರೆ ಇದನ್ನು ಮಾಡಿದ್ರಿಂದಲೋ ಅದರ ಪರಿಚಯ ಆಗಲಿ ಪ್ರಾರಂಭ ಆದದ್ದು. ಮತ್ತು ನೋಡಿದರೆ ಹೆದರಿ ಉಪಯೋಗ ಇಲ್ಲ, ಅದು ನಮ್ಮದೇ. ಪ್ರತಿಯೊಬ್ಬರ ಸ್ಥಿತಿಯೂ ಹೀಗೇ ಇದೆ. ನೋ ಬಡಿ ಸ್ಪೆಷಲ್, ನಿಸರ್ಗ ಸಹಜವಾಗಿರತಕ್ಕ ಸಂಗತಿ. ಹೆದರಿದರೆ ಹೋಗ್ತದೆ ಅದು. ಹಾಗಂತೇಳಿ ಅದರೊಟ್ಟಿಗೆ ಹೋರಾಟ ಮಾಡಿದರೆ ಯಾರೊಟ್ಟಿಗೆ ಮಾಡೋದು? ನಮ್ಮ ಮನಸ್ಸಿನ ಒಟ್ಟಿಗೆ ನಾವು ಹೋರಾಡುವುದಕ್ಕೆ ಅರ್ಥ ಉಂಟಾ? ಈ ಮಾತಿಗೊಂದು ಅರ್ಥ ಉಂಟಾ? ಆದರೆ ಪ್ರತಿಯೊಬ್ಬರು ಅವರವರಲ್ಲಿ ಅವರವರು ಇನ್ನೊಬ್ಬರೊಟ್ಟಿಗೆ ಅಲ್ಲ ಹೋರಾಡ್ತಾ ಇರ್ತಾರೆ. ಹೊರನೋಟಕ್ಕೆ ಹೇಗೆ ಬೇಕಾದರೂ ಇರ್ಬೋದು, ಒಳಗೆ ಕುರುಕ್ಷೇತ್ರವೇ. ಇದು ಹೀಗೆ ಇದೆ, ಪರಿಸ್ಥಿತಿ ಹೀಗೆ ಇದೆ. ಆದ್ದರಿಂದ ಗಾಢ ನಿದ್ರೆಯಲ್ಲಿ ಆಲೋಚನಾ ಪರಂಪರೆಗೆ ಪೂರ್ಣ ವಿರಾಮ. ಪ್ರಕೃತಿಯೇ ನಮಗೆ ಕೊಟ್ಟದ್ದು, ಪ್ರಕೃತಿಯ ಮಡಿಲು, ತಾಯಿ ಅಂತ ಹೇಳೋದು ಅದಕ್ಕೆ. ಗಾಢ ನಿದ್ರೆಯಲ್ಲಿ ವ್ಯಕ್ತಿತ್ವವೇ ಇಲ್ಲ. ಪತಂಜಲಿಯ ಭಾಷೆಯಲ್ಲಿ ಒಂದು ವ್ಯಾಖ್ಯಾನ ಇದೆ, ಅವನು ಅದಕ್ಕೆ ಬರೀತಾನೆ. ಅವನಿಗೆ ಇದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಭಾಳ ಇಷ್ಟ. ಏನಂದರೆ ಪತಂಜಲಿಯಲ್ಲ, ಇದು ವ್ಯಾಖ್ಯಾನಕಾರ ಹೇಳು, ಗಾಢ ನಿದ್ರೆಯಲ್ಲಿ ಸಂಬಂಧಗಳೇ ಇಲ್ಲ, ಆದದ್ದರಿಂದ ಸುಖ ಅಂತ ಅಂತ ಹೇಳಬೇಕು. ಇದಕ್ಕೆ ಏನು ಸಂಬಂಧವೇ ಇಲ್ಲ ಅಂತೆ. ಇಂಥ ಸಂಬಂಧ? ಗಂಡನಲ್ಲ, ಮತ್ತು ನಿದ್ರಾಳು ಅಷ್ಟೇ. ಎಚ್ಚೆತ್ತರ ಮೇಲಲ್ವ ಗಂಡನೋ ಹೆಂಡತಿಯೋ ಅಂತಾಗೋದು. ನಿದ್ರೆಯಲ್ಲಿ ಗಂಡನಲ್ಲ, ಹೆಂಡತಿ ಇಲ್ಲ, ತಂದೆ ಇಲ್ಲ, ಮಗನಲ್ಲ, ಯಾರೂ ಅಲ್ಲ, ಆದದ್ದರಿಂದ ಸುಖ. ಸಂಬಂಧ ಅತೀತ ಸ್ಥಿತಿ. ಪ್ರತಿಯೊಬ್ಬನಿಗೂ ಈ ನಿದ್ರೆ ಬಾರದಿದ್ದರೆ ಸಂಬಂಧ ಹಾಳಾಗ್ತದೆ. ಏನು ಮಾಡ್ತೀರಿ? ಹೀಗೆ ಉಂಟಲ್ಲಪ್ಪ ಜೀವನ, ಹೀಗೆ ಇದೆ. ದೇವರಿಗೆ ಇದು ಈ ಪಾಡಿಲ್ಲ.
ಇದು ಇಲ್ಲ, ಕೇಡಿಲ್ಲ, ಅದು ಭಾಷೆಯಲ್ಲಿ ಉಂಟದ್ದು. ಅದರಿಂದ ಬಸವಣ್ಣ ಹೇಳು, ನನಗೆ ಈಗ ಗೊತ್ತಾಯಿತು, ನಿನಗೆ ಕೇಡಿಲ್ಲ. ನಿನಗೆ ಕೇಡಿಲ್ಲ ಎನ್ನುವುದು ನನ್ನ ಅನುಭವವಾಗಿ ಬಂದಾಗ ನನಗೆ ಗೊತ್ತಿಲ್ಲದೆ ನನ್ನ ಒಳಗಿರತಕ್ಕ ಕನ್ನಡ ಭಾಷೆ ಉಂಟಲ್ಲ, ಅದಕ್ಕೆ ಬಂದ ಒಂದು ಇಂಪಟಸ್ ಎಂತ ಹೇಳೋದು, ಅದಕ್ಕೆ ಒಂದು ಉತ್ತೇಜನ ಅನೂಹ್ಯವಾದದ್ದು. ಒಲಿದಂತೆ ಹಾಡುವೆ, ನಾನು ಒಲಿದಂತೆ ಹಾಡುವೆ. ಬಹಳ ಯೋಚನೆ ಮಾಡಿ ಅಲ್ಲ, ಬಹಳ ಯೋಚನೆ ಮಾಡಿ ಮನಶಾಕರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬರೆಯುವುದು. ಯಾರು ಅವರು ಅನಂತಮೂರ್ತಿ ಅವರು ಏನು ಹೇಳ್ಯಾರು, ಇನ್ನೊಬ್ಬರು ಏನು ಹೇಳ್ಯಾರು, ಗಿರಡ್ಡಿ ಗೋವಿಂದರಾಜರು ಏನು ಹೇಳ್ಯಾರು, ವರದರಾಜ ಚಂದ್ರಗಿರಿ ಅವರು ಏನು ಹೇಳ್ಯಾರು. ವಿಮರ್ಶಕರನ್ನು ಅವರನ್ನು ನೋಡಿಕೊಳ್ಳಲಿ, ನೀವು ನೋಡಿಕೊಳ್ಬೇಕಾದ ಅಗತ್ಯ ಇಲ್ಲ. ಅದೇನು ಒಲಿದಂತೆ ಹಾಡುವೆ, ಯಾರಿಗೋಸ್ಕರವೋ ಲೋಕವನ್ನು ಮೆಚ್ಚಿಸೋದಕ್ಕೋಸ್ಕರ ಮಾತಾಡ್ತಾ ಇದ್ದೆ, ಅದು ಬಿದ್ದು ಹೋಯಿತು ಅಂತ, ಆ ವ್ಯವಹಾರವೇ ಬಿದ್ದು ಹೋಯಿತು ಅಂತ. ಬಸವಣ್ಣನ ಕನ್ನಡ ಅಂದರೆ ಎಂಥದ್ದು, ಅಕ್ಕಮಹಾದೇವಿ ಕನ್ನಡ ಅಂದರೆ ಎಂಥದ್ದು, ಏನು 12ನೇ ಶತಮಾನದಲ್ಲಿ ಆ ಕನ್ನಡ ಅಂದರೆ ಎಂಥದ್ದು, ಕೂಡಲ ಸಂಗನ ನಿಲುವು ಕನ್ನಯ್ಯ ಸ್ನೇಹದಂತಿತ್ತು. ಹೇಳಿದ್ದಾರೆ ಯಾರಾದರೂ? ಅದು ಕೃಷ್ಣ ಗೋಪಿ ಸಂಬಂಧದ ನೆನಪನ್ನು ಉಂಟು ಮಾಡುತ್ತದೆ. ಕನ್ನಯ್ಯ ಸ್ನೇಹದಂತಿತ್ತು ಅಂತ. ಕನ್ನಯ್ಯ ಸ್ನೇಹ ಅಂದರೆ ಎಂಥದ್ದು? ಇನ್ನೊಸೆನ್ಸ್ ಅಂತ. ಇನ್ನೊಸೆನ್ಸ್, ಇವನನ್ನು ನನ್ನವನನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವ ಭಾವನೆಗಳೇ ಇಲ್ಲದೆ ಇನ್ನೊಸೆನ್ಸ್ ಅದು. ಇದು ಕೇಳಿಲ್ಲದವನನ್ನು ನೋಡಿದರೆ ಗೊತ್ತಾಗುವುದು. ಆಗ ಅಷ್ಟು ಅದ್ಭುತವಾಗಿರತಕ್ಕ ಏನು ಕ್ರಿಯೇಟಿವಿಟಿ ಉಂಟಾಗ್ತದೆ. ನಾವು ಸೃಷ್ಟಿಶೀಲತೆ ಅಂತ ಹೇಳ್ತೇವಲ್ಲ, ಅದು ಎಲ್ಲದರ ಒಟ್ಟಿಗೆ ಇರತಕ್ಕ ಸಂಬಂಧದ ಅರಿವು ಅದು ಉಂಟಾಗ್ತದೆ. ಅದು ಉಂಟಾದವ ಮಾತಾಡಿದರೆ, ಅದು ಉಂಟಾದವ ಬರೆದರೆ, ಅದು ಉಂಟಾದವ ಸುಮ್ಮನೆ ಇದ್ದರೂ ಸಾಕು. ಅದರ ರೀತಿಯೇ ಬೇರೆ. ಇದು ವ್ಯಾಸರಲ್ಲಿ, ಇದು ಭಾಗವತದಲ್ಲಿ ಕಾಣ್ತದೆ. ಅಜಾಮಿಳ ಮಗನನ್ನು ಕರೆದ ಆ ಕಥೆ ಸ್ವಲ್ಪ ಮಧ್ಯಾಹ್ನದ ನಂತರ ಊಟ ಮಾಡಿದ ಮೇಲೆ ಆ ಕೃಷ್ಣನ ಕಥೆಯನ್ನು ನಾವು ಮಾಡದಿದ್ರೆ ಆಗೋದಿಲ್ಲ, ಸರಿಯಾಗೋದಿಲ್ಲ. ಇದೆಲ್ಲವೂ ಕೃಷ್ಣನದ್ದೇ ಕಥೆ, ಅದು ಬೇರೆ ವಿಷಯ. ಆದರೆ ಅಜಾಮೇಳ ಅಂತ ಒಬ್ಬ ಬ್ರಾಹ್ಮಣ ಇದ್ದ ಕನ್ಯಾಕುಬ್ಜದಲ್ಲಿ. ಬ್ರಾಹ್ಮಣ ಅಂತ ಯಾಕೆ ಹೇಳ್ತಾರೆ ಅಂದರೆ, ಬೇರೆ ಜಾತಿ ಹೇಳಿದರೆ ಜಗಳ ಆಗ್ಬೋದು. ಒಬ್ಬ ಬ್ರಾಹ್ಮಣ ಇದ್ದ, ಅವನು ಏನು ಮಾಡ್ತಾ ಇದ್ದ, ಒಳ್ಳೆಯವ, ಸಾತ್ವಿಕ ಎಲ್ಲ ಮಾಡ್ತಾ ಇದ್ದ, ವೇದಾಧ್ಯಯನ ಎಲ್ಲ ಮಾಡ್ತಾ ಇದ್ದ. ಕಾಡಿಗೆಲ್ಲ ಹೋಗ್ತಾ ಇದ್ದ, ಅಲ್ಲಿ ಸಂಹಿತೆ ದರ್ಭೆ ಎಲ್ಲ ತಗೊಂಡು ಬರ್ತಾ ಇದ್ದ. ಸಾತ್ವಿಕ ಬ್ರಾಹ್ಮಣ ಮಾಡ್ತಾ ಇದ್ದ. ಒಂದು ದಿನ ಕಾಡಿಗೆ ಹೋದ, ಯಾವತ್ತಿನ ಹಾಗೆ ಹೋಗಿ ನೋಡಿದರೆ ಒಂದು ನೋಡಬಾರದ ದೃಶ್ಯ ಅಂತ ಹೇಳುವುದು ಒಂದು ಕಾರಣಕ್ಕೆ ನೋಡಿದ. ಏನು ನೋಡಿದ? ಒಬ್ಬ ಲಂಪಟ ಮನುಷ್ಯ ಇದ್ದ, ಅವನೊಟ್ಟಿಗೊಬ್ಬಳು ಹೆಂಗಸಿದ್ಲು, ಮದ್ಯದ ಪಾತ್ರ ಇತ್ತು, ಬಟ್ಟೆ ಇರಲಿಲ್ಲ, ಕುಡಿತಾ ಇದ್ದರು, ಉನ್ಮತ್ತರಾಗಿದ್ದರು. ಈ ದೃಶ್ಯವನ್ನು ನೋಡಿದ. ಶ್ರವಣ ಅಲ್ಲ, ಚಾಕ್ಷುಷ ನೋಡಿದ. ನೋಡಿದ. ಏನಾಯಿತು? ಆ ಒಂದು ಕ್ಷಣದಲ್ಲಿ ಅವನಿಗೆ ಅನ್ನಿಸಿತು, ನನ್ನ ಜೀವನ ಸಪ್ಪೆಯಾಗಿ ಹೋಯಿತು. ಅನುಭವಿಸಬೇಕಾದ್ದನ್ನು ಅನುಭವಿಸಲೇ ಇಲ್ಲ. ಮದ್ದಾನೆಗಳು ಮದ ಬಂದಾಗ ಮರದ ಕೊಂಬೆ ರೆಂಬೆಗಳನ್ನು ಮುರಿದು ಬಿಸಾಡುವುದು ಯಾಕೆ ಅಂತ ಆಗ ಅವನಿಗೆ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು. ಪರವಶನಾದ. ಇದುವರೆಗಿನ ಈ ವೇದಾಧ್ಯಯನ ಮತ್ತೇನು ಅಧ್ಯಯನ ಮಾಡಿದ್ರಿಂದ ವೇದದಲ್ಲಿ ಅಂತ ಇರುವುದು ಸ್ವಾದಿಷ್ಠಯ ಮದಿಷ್ಠಯ ಪವಸ್ವ ಸೋಮಧಾರಯ ಇಂದ್ರಾಯ ಪಾತವೇ ಸೂತಃ. ಓಹೋ, ಸ್ವಾದಿಷ್ಟವಾದ ಮದಿಷ್ಠವಾದ ಮಾದಕವಾದ ಸೋಮರಸವನ್ನು ಇಂದ್ರನಿಗೆ ನಾವು ಕುಡಿಯುವುದು ಬಿಟ್ಟು ಇಂದ್ರನಿಗೆ ಅರ್ಪಿಸಿದೆವು.
ಅಂತ ಹೊಸ ವ್ಯಾಖ್ಯಾನಗಳು ಪ್ರಾರಂಭ ಆಯಿತು. ನೋಡಿದ್ರಿಂದ, ನೋಡದಿದ್ದರೆ ಇದು ಈ ವ್ಯಾಖ್ಯಾನ ಉಂಟಾಗ್ತಿರಲಿಲ್ಲ. ನೋಡದೇ ಇರಲಿಕ್ಕಾಗ್ತದ? ಈ ಲೋಕದಲ್ಲಿ ಬಂದ ಮೇಲೆ ನೋಡದೇ ಇರಲಿಕ್ಕಾಗ್ತದ? ನೋಡಿದರೆ ಹೀಗೆ ಆಗದೇ ಇರಲಿಕ್ಕಾಗ್ತದ? ಅಲ್ಲಿ ಅವರು ಹಾಗೆ ಮಾಡ್ತಾರೆ. ಅಮೆರಿಕದಲ್ಲಿ ನನ್ನ ಒಂದು ಕಡೆ ಕರ್ಕೊಂಡು ಹೋದರು. ಅಲ್ಲಿ ಒಂದೇ ದಿನ ಇದ್ದದ್ದು ನಾವು. ಅದಕ್ಕೆ ಎಂತ ಹೆಸರು ಅಂತ ಕೇಳಿದೆ. ಅದು ಸಿನ್ ಸಿಟಿ ಅಂತ ಹೇಳಿದೆ. ಹೆಸರೇ ಹಾಗೆ. ಅದಕ್ಕೆ ಏನು ಪಾಪಪಟ್ಟಣ, ಪಾಪದ ಪೊಟ್ಟಣ, ಪಾಪದ ಪಟ್ಟಣ. ಅದು ಏನಂದರೆ ಸಿನ್ ಸಿಟಿ ಅಂತ. ಅದು ಎಲ್ಲೇ ಉಂಟದು, ಸುಟ್ಟು ಲಾಸ್ ಏಂಜಲೀಸ್ನ ಹತ್ರ ಎಲ್ಲೇ ಉಂಟು. ಅಲ್ಲಿ ಇದ್ದದ್ದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ. ನಮ್ಮೊಟ್ಟಿಗೆ ಇನ್ನು ಕೆಲವರೆಲ್ಲ ಇದ್ದರು. ಅದು ಹೀಗೆ ಇದೆ. ಉಚ್ಛೃಂಖಲವಾಗಿರತಕ್ಕ ಸಂಯಮ ಎನ್ನುವುದು ಕಟ್ಟಿ ಹೋಯಿತು. ಪ್ರಜ್ಞಾಪೂರ್ವಕವಾಗಿ ನಾವು ಏನನ್ನೆಲ್ಲ ಮಾಡುತ್ತೇವೆ ಅದು ಎಲ್ಲದಕ್ಕೂ ಕೂಡ ಪ್ರತಿರೋಧ ಆ ಪ್ರಜ್ಞೆಯ ಒಳಗಡೆಯಿಂದಲೇ ಉಂಟಾಗ್ತದೆ. ಭಗವಂತನ ಅನುಗ್ರಹ ಇಲ್ಲದಿದ್ದರೆ ಸಂಯಮ ಮಾಡಲಿಕ್ಕೆ ಸಾಧ್ಯ. ಸತ್ಯದ ಆಕರ್ಷಣೆಯ ಧ್ಯಾನಕ್ಕೆ ಬಾರದಿದ್ದರೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ದೇವೆ ಅಂತ ಕೂತ್ಕೊಳ್ಬೋದು ಅಷ್ಟೇ. ಆಕರ್ಷಣೆ ಉಂಟಾಗಬೇಕು. ಅದಕ್ಕೂ ಅಷ್ಟೇ, ಇದಕ್ಕೂ ಅಷ್ಟೇ, ಸತ್ಯಕ್ಕೂ ಅಷ್ಟೇ, ದೇವರಿಗೂ ಅಷ್ಟೇ, ಅಧ್ಯಾತ್ಮಕ್ಕೂ ಅಷ್ಟೇ, ಲೌಕಿಕಕ್ಕೂ ಅಷ್ಟೇ. ಹೀಗೆ ಮನೆಯಿಂದ ಬಿಟ್ಟು ಹೋದವನು ಕಾಡಿನಲ್ಲಿ ಈ ದೃಶ್ಯವನ್ನು ನೋಡಿ ಕನ್ಯಾಕುಬ್ಜದ ಈ ಅಜಾಮಿಳ ಎನ್ನುವ ಬ್ರಾಹ್ಮಣ ಮನೆಗೆ ಮತ್ತೆ ಮರಳಲಿಲ್ಲ. ಮದ್ಯಪಾನ ಮಾಡಿದ, ಸಹವಾಸ ಮಾಡಿದ, ಎಲ್ಲ ಆಯಿತು. ಅವಳನ್ನೇ ಮದುವೆಯಾದ. ನೋಡಿದ್ದು ಸಾರ್ಥಕ ಆಯಿತು. ಮಕ್ಕಳಾಯಿತು. ಕಾಡಿನಲ್ಲೇ ಇದ್ದ, ಅಲ್ಲಿಯೇ ಇದ್ದ. ಕಾಡು ಮನುಷ್ಯನ ಹಾಗೆ ಇದ್ದ. ವೇದಾಧ್ಯಯನ ಎಲ್ಲ ಬಿಟ್ಟು ಹೋಯ್ತು. ಮಕ್ಕಳಾಯಿತು. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಅದಕ್ಕಿಂತ ಮುಂಚೆ ಇದ್ದ ಮಕ್ಕಳಿಗೆ ಏನು ಹೆಸರಿಟ್ಟ ಅಂತ ಭಾಗವತ ಏನು ಹೇಳೋದಿಲ್ಲ. ಅಂದರೆ ಅದು ನಿಮಗೆ ಬೇಡ. ಅದು ಜೋಯಿಸರಿಗೆ ಸಾಕದು. ನಿಮಗೆ ಈಗ ಬೇಕಾದ, ನಮಗೀಗ ಬೇಕಾದನಂದರೆ ಇದು ಹೆಸರಿಟ್ಟ. ನಾರಾಯಣ ಅಂತ ಹೆಸರಿಟ್ಟ. ವಯಸ್ಸಾಯಿತು, ಮುಪ್ಪು ಬಂತು. ಮನೋಧರ್ಮ ಹೀಗೆಯೇ ಇತ್ತು. ಏನು ತಾನು ಮಾಡಿದ್ದಕ್ಕೆ ಯಾವ ಪಶ್ಚಾತ್ತಾಪವು ಏನು ಬಂದ ಹಾಗೇನು ಇಲ್ಲ. ತಪ್ಪಿ ಆಗಿ ಹೋಯ್ತು ಇಲ್ಲ, ಈಗ ಇರಬೇಕಾದ್ದೇ ಹಾಗೆ ಅಂತ ಎಲ್ಲ ನಾವು ಮನಸ್ಸಿನಲ್ಲಿ ಮಾಡಿಕೊಳ್ಳೋದಲ್ಲ. ಮನಸ್ಸಿಗಿರತಕ್ಕ ಒಂದು ಪ್ರಚಂಡವಾದ ಸಾಮರ್ಥ್ಯ ಉಂಟಲ್ಲ, ಆ ಸಾಮರ್ಥ್ಯವನ್ನು ನಾವು ಸೃಷ್ಟಿಶೀಲವಾಗಿ ನೋಡದೇ ಇದ್ದರೆ ಆ ಸಾಮರ್ಥ್ಯಕ್ಕೆ ಸಿಕ್ಕಿ ಹತರಾಗ್ತೇವೆ. ನಮ್ಮ ಮನಸ್ಸನ್ನು ಕೂತ್ಕೊಂಡು ನಾನು ಬೃಹಸ್ಪತಿ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಯಾರೂ ಏನೂ ತೊಂದರೆ ಇಲ್ಲ. ಏನು ಬೇಕಾದರೂ ನಮ್ಮ ಮನಸ್ಸನ್ನು ನಾವು ತಿಳ್ಕೊಳ್ಬೋದು. ತಿಳ್ಕೊಂಡೇ ಇದ್ದೇವೆ, ಯಾಕಂದರೆ ಕ್ಷೇಮವಾಗಿರ್ಬೋದು. ಸುಮ್ಮನೆ ಬಿಟ್ಟರೆ ಲೋಕದಲ್ಲಿ ಹೀಗೆಲ್ಲ ಉಂಟಲ್ಲ ಅಂತೇಳಿ ನೀವು ಯೋಚನೆ ಮಾಡೋದಕ್ಕೆ ಪ್ರಾರಂಭಿಸಿದರೆ ಉದ್ವೇಗ ಉಂಟಾಗ್ತದೆ. ಉದ್ವೇಗ ಯಾರಿಗೆ ಬೇಕಾಗಿದೆ? ಮತ್ತೇನು, ಏನಿಲ್ಲ, ಒಳ್ಳೆಯದುಂಟು, ತೊಂದರೆ ಇಲ್ಲ, ನಮಗೆ ಉಂಟಲ್ಲ, ಸಾಕು ಅಂತ. ಈಗ ನಮಗೆ ಬೇಕಾದ ರೀತಿ ನಮಗೆ ಮಾಡಿಕೊಳ್ಳೋದು. ಏನು ಸ್ವಾತಂತ್ರ್ಯವನ್ನು ಕೊಟ್ಟು ನಿಸರ್ಗ ಅಥವಾ ಭಗವಂತ ನಿಮಗೆ ಬೇಕಾದ ರೀತಿಯ ಸ್ವಾತಂತ್ರ್ಯವನ್ನು ನೀವು ಮಾನಸಿಕವಾಗಿ ಮಾಡಿಕೊಳ್ಬಹುದು ಅಂತ ಸ್ವಾತಂತ್ರ್ಯವನ್ನು ಕೊಟ್ಟು ನಮ್ಮನ್ನು ಆಡಿಸುವುದು ನೋಡಿ. ಮುಪ್ಪು ಬಂತು, ಸಾವಿನ ಗಳಿಗೆ ಬಂತು. ಬಂದಾಗ ಕಣ್ಣು ಬಿಟ್ಟು ನೋಡಿದರೆ ಬೇರೆ ಯಾವುದು ಕಾಣುವುದಿಲ್ಲ. ಮನೆ, ಗೋಡೆ, ಅದು ಇದು ಯಾವುದು ಕಾಣುವುದಿಲ್ಲ. ಮತ್ತು ಯಾವುದು ಕಾಣುತ್ತದೆ ಅಂದರೆ ಪಾಶ ಹಿಡಿದುಕೊಂಡು ಬಂದ ಯಮದೂತರು, ಕರಾಳ ಘೋರಾಕೃತಿಯ ಯಮದೂತರು ಎದುರಿಗೆ ಬರ್ತಾ ಇಬ್ಬರು ನಿಂತಿದ್ದಾರೆ. ಒಬ್ಬ ಸಾಲದು ಅಂತ ಇವನನ್ನು ಎತ್ಕೊಂಡು ಹೋಗಲಿಕ್ಕೆ ಇಬ್ಬರು ನಿಂತಿದ್ದಾರೆ. ಪಾಶ ಹಿಡ್ಕೊಂಡು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ಯಾರೂ ಕೂಡ ನನಗೆ ಪಾಶ ಗೀಶ ಏನು ಬೇಡ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ ಹೇಳುವ ಒಂದು ಜೀವ ಉಂಟಾ? ಮತ್ತೇನು, ಎಳ್ಕೊಂಡೇ ಹೋಗುವುದು, ದರ. ಅದಕ್ಕೆ ಹೇಳುವುದು ಯಮ ಪಾಶ ಅಂತ. ನಾಚಿಕೆ ಆಗಬೇಕು ನಮಗೆ. ನಿನ್ನ ಪಾಶ ಬೇಡ ಮಾರಾಯ, ನಾನು ಬರ್ತೇನೆ ನಿನ್ನ ಒಟ್ಟಿಗೆ, ಸ್ವಲ್ಪ ಸಮಯ ಕೊಡು. ಅದು ಇಲ್ಲವೇ ಇಲ್ಲ. ಅದು ಸಮಯ ಬರುವಾಗ ಯಮದೂತರು ಬಂದು ಹೆದರಿದ. ಭಯ ಆಯಿತು. ಆಗ ಭಯ ಆಯಿತು. ಆಗ ಮಗನನ್ನು ಕರೆದ. ಅವನ ಹೆಸರು ನಾರಾಯಣ ಅಂತ. ಓ ನಾರಾಯಣ ಅಂತ ಕರೆದ. ಹೇಗೆ ಕರೆದನೋ ಭಗವಂತವಲ್ಲ, ಕರೆದದ್ದು.
ಕರೆಯುವುದಕ್ಕೆ ಕಾರಣವಾದದ್ದು ಯಮದೂತರ ದರ್ಶನ, ಅದು ಹೌದು. ಯಮದೂತರು ಹೀಗೆ ಇವನಿಗೆ ಯಾರನ್ನು ಬೇಕಾದ್ರೂ ಕರೀಲಿ, ಇವನು ನಮ್ಮ ಸ್ವತ್ತು, ಕರ್ತವ್ಯ, ನಾವು ಮಾಡಬೇಕಾದ್ದು, ವಿಕ್ಟಿಮ್, ಇವನು ಎಳ್ಕೊಂಡು ಹೋಗಬೇಕು ಅಂತ ಮಾಡ್ತಾ ಇದ್ದರೆ ವಿಷ್ಣು ದೂತರು ಬಂದರು ಅಂತ ಭಾಗವತ ಹೇಳಿ. ಅವರು ಹೇಗೆ ಇದ್ದಾರೆ ಅಂದರೆ ಯಮದೂತರಿಗೆ ತೀರ ವ್ಯತಿರಿಕ್ತವಾಗಿ ಗೋಪಿಚಂದನ ಹಾಕಿಕೊಂಡು, ದ್ವಾದಶ ನಾಮ ಹಾಕಿಕೊಂಡು, ಕಚ್ಚೆ ಇದೆಲ್ಲ ಹೇಳೋದು ನಾವು ಎಲ್ಲ ಹಾಕಿಕೊಂಡು ಏನು ಒಬ್ಬರನ್ನು ನೋಡುವಾಗಲೇ ಇವೊಬ್ಬ ಆಚಾರವಂತ ಮನುಷ್ಯ ಅಂತ ಒಂದು ಸಾತ್ವಿಕ ಕಳೆ, ವೈಷ್ಣವ ಕಳೆ ಎಲ್ಲ ಇರುವ ಹಾಗೆ ಬಂದಿದ್ದಾರೆ ಇಬ್ಬರು. ಯಮದೂತರಿಗೆ ಆಶ್ಚರ್ಯ ಆಯಿತು, ಅರೆ ನೀವೇನಿಲ್ಲಿ ಅಂತ. ಇದು ಈ ಮಾತುಂಟಲ್ಲ, ನೀವೇನಿಲ್ಲಿ, ಭಾಳ ಚೆನ್ನಾಗಿದೆ ಇದು. ನೀವು ಇಲ್ಲಿ ಬರಬಾರ್ದಲ್ಲಪ್ಪ ಅರ್ಥ. ಇರ್ದಾನೆ ಮೂಳು, ನೀವೇನು ಇಲ್ಲಿ. ಅವರಿಗೆ ಆಶ್ಚರ್ಯ ಆಯಿತು, ವಿಷ್ಣುದೂತರಿಗೆ ಆಶ್ಚರ್ಯ ಆಯಿತು, ನೀವು ಏನಿಲ್ಲಿ. ಯಮದೂತರು, ಇದು ನಮ್ಮ ಜೀವ ಅಂತ, ಈ ಜೀವ ನಮ್ಮದು ಅಂತ. ಹಾಂ, ಯಮದೂತರಿಗೆ ಭಯಂಕರ ಆಶ್ಚರ್ಯ ಆಯಿತು. ಇದುಂಟಲ್ಲ, ಇದು ನಾವು ಕರ್ತವ್ಯ ಮಾಡುವುದಕ್ಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರಿ. ಏನು, ನಾವು ಯಮದೂತರು, ನಾವು ಕರ್ಕೊಂಡು ಹೋಗ್ಬೇಕು, ನಮಗೆ ಎಷ್ಟು ಜನರನ್ನು ಕರ್ಕೊಂಡು ಹೋಗಿದ್ದೇವ ಲೆಕ್ಕ, ಇನ್ನೆಷ್ಟು ಜನ ಕರ್ಕೊಂಡು ಹೋಗ್ಲಿಕ್ಕೆ ಉಂಟಾ, ಇವನನ್ನು ಬಿಡ್ಲಿಕ್ಕೆ ಆಗ್ತದೆ, ಅದೆಲ್ಲ ಆಗೋದಿಲ್ಲ. ಆಶ್ಚರ್ಯ ಇದು. ಆಗ ವಿಷ್ಣು ದೂತರು ಹೇಳಿದ್ರಂತೆ, ಪಾಪಿಗಳ ಒಟ್ಟಿಗೆ ಒಡನಾಡಿ ನಿಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅದು. ಕಳ್ಳರ ಒಟ್ಟಿಗೆ, ಅತ್ಯಾಚಾರಿಗಳ ಒಟ್ಟಿಗೆ, ದರೋಡೆಕೋರರ ಒಟ್ಟಿಗೆ ಒಡನಾಡಿ ಪೊಲೀಸರ ಪರಿಸ್ಥಿತಿಯೂ ಹಾಗೆ ಆಗಿದೆ. ಏನಂದರೆ ಸಾತ್ವಿಕತೆ ಅಂದರೆ ಏನು ಅಂತಲೇ ನಿಮಗೆ ಅರ್ಥ ಆಗೋದಿಲ್ಲ. ನಿಮಗೆ ಯಾರನ್ನು ನೋಡಿದರೂ ಕ್ರಿಮಿನಲ್ ಅಂತಲೇ ಕಾಣುವುದು, ಅನ್ಲೆಸ್ ಹಿ ಈಸ್ ಪ್ರೂವ್ಡ್ ಅದರ್ವೈಸ್. ಅವನು ಕಳ್ಳ ಅಂತ ಲೆಕ್ಕ. ಅಂದರೆ ನಾವು ಕೆಲಸ ಮಾಡಬೇಕಾದ ಒಂದು ವಿಷಯ ಅದು ಅಂತ ಹೀಗಾಗಿದೆ ನಿಮಗೆ. ಅಲ್ಲ, ಅದು ಹೇಗೆ ಇವನ ಜೀವನ ಉಂಟಲ್ಲ. ಚಿತ್ರಗುಪ್ತರು ನಮಗೆ ಹೇಳಿದ್ದಾರೆ, ಏನು ಇವನು ಹೀಗೆಲ್ಲ ಮಾಡಿದ, ಯಾರೇ ಸಹವಾಸಕ್ಕೆಲ್ಲ ಬಿದ್ದ, ಏನೆಲ್ಲ ಆದ, ಕೊಡುದ, ಹೀಗೆಲ್ಲ ಆಗಿದೆ. ಮಾಡಬೇಕಾದ ಕರ್ತವ್ಯವನ್ನು ಮರೆತು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಾನೆ, ವೇದಾಧ್ಯಯನ ಮಾಡಲಿಲ್ಲ, ಜನವರ ಕಡ್ದು ಹಾಕಿದ, ಏನು ಎಲ್ಲ ಮಾಡಿದ್ದಾನೆ ಇವ, ಎಲ್ಲ ಮಾಡಿದ್ದಾನೆ. ಅವರು ಕೊನೆಗೆ ಒಂದು ಮಾತು ಹೇಳಿದಾನಲ್ಲ, ನಾರಾಯಣ ಅಂತ ಒಂದು ಕರೆದಿದ್ದಾನಲ್ಲ. ಹೇಗೆ ಕರೆದ ಅಂತ ನಿಮಗೆ ಕೇಳಿಸಿಕೊಳ್ಳಿಕ್ಕಾಗ್ತದ? ಅದನ್ನು ಅವನು ಕರೆದದ್ದು ಅವನ ಮಗನನ್ನು, ದೇವರನ್ನು ಅಲ್ಲ, ದೇವರ ಹೆಸರಿಟ್ಟಿದ್ದಾನಷ್ಟೇ. ದೇವರ ಹೆಸರಿಡುವುದು ಯಾಕೆ ಅಂತ ಹೇಳಿದರೆ, ಆ ಕಾಲದಲ್ಲಿ ಆದರೂ ಮಗನನ್ನು ಕರೆಯುವ ನೆಪದಲ್ಲಿ ಆದರೂ ದೇವರನ್ನು ಕರೆದ ಹಾಗೆ ಆಗಲಿ ಅಂತ. ದೇವರನ್ನು ಕರೀಲಿಕ್ಕಲ್ಲ. ಓಹ್, ಹಾಗಲ್ಲ ಮಾರಾಯ. ನಿಮಗೆ ಏಕಾಗ್ರತೆ ಎನ್ನುವ ಸಂಗತಿಯೇ ನಿಮ್ಮ ಅನುಭವಕ್ಕೆ ಬಂದಿಲ್ಲ. ಅದು ಬರ್ತಿದ್ದರೆ ನಿಮ್ಮ ಪಾಶದ ಅಗತ್ಯ ಇರುತ್ತಿರಲಿಲ್ಲ. ಮತ್ತೇನು ಅಂದರೆ, ಅವನು ಹೇಗೆ ಕರೆದ ಗೊತ್ತುಂಟ, ನಿಮಗೆ ಹೆದರಿ, ಹೌದು, ಭಯಭೀತನಾಗಿ ನಾರಾಯಣ ಅಂತ ಕರೆದಲ್ಲ, ಅವನ ಮಗನನ್ನೇ ಕರೆದದ್ದು. ಹೌದು, ಕರೆದದ್ದು ಹೇಗೆ ಅಂದರೆ ಅತ್ಯಂತ ಉತ್ಕಟವಾದ ಭಾವನೆಯಿಂದ ಕರೆದ. ಉತ್ಕಟವಾದ ಭಾವನೆಯು ಉತ್ಕಟವಾದಾಗ ಅದಕ್ಕೆ ದ್ವಂದ್ವವಿಲ್ಲ, ಅದಕ್ಕೆ ಭಗವತ್ ಸ್ಪರ್ಶವಾಗ್ತದೆ. ಅದು ಲೌಕಿಕತೆಯನ್ನು ಮೀರ್ತದೆ. ಲೌಕಿಕತೆಯನ್ನು ಮೀರಬೇಕಾಗಿದ್ದರೆ, ಸ್ವಲಾಭ ಚಿಂತನೆಯನ್ನು ಮೀರಿದ ಮಾತು ನಮ್ಮಿಂದ ಹೊರಡಬೇಕಾಗಿದ್ದರೆ ಅದಕ್ಕೆ ಉತ್ಕಟ ಭಾವದ ಸ್ಪರ್ಶವಾಗಬೇಕು. ಉತ್ಕಟವಾದದ್ದು ಎಲ್ಲವೂ ಭಗವಂತನ ಸೊತ್ತು. ಮಾತಾಡಬೇಡಿ ನೀವು ಅಂತ. ಇವರಿಗೆಂತ ಮಾಡುವುದು, ವಾದ ಮಾಡಿ ಗೊತ್ತಿಲ್ಲ ಯಾರಿಗೆ. ಯಮದೂತರ ಹತ್ರ ವಾದ ಮಾಡೋದು ವ್ಯರ್ಥ. ವಾದ ಮಾಡಿ ಗೊತ್ತಿಲ್ಲ, ಅವರು ಹೋದ್ರಂತೆ. ಆಯ್ತು, ಹೋಗಲಿ, ಇದು ನಮ್ಮ ಜೀವ, ನಮಗೆ ಸಂಬಂಧಪಟ್ಟ ಜೀವ ಅಂತ ಕೇಳಿತಲ್ಲ. ಸಾಯುವ ಕಾಲದ ಏಕಾಗ್ರತೆ ಅಂದರೆ ಅಸಾಧಾರಣ, ಅಸಾಧ್ಯವಾದ ಏಕಾಗ್ರತೆ. ಅದು ಜೀವ ಇದ್ದಾಗ ಬರುವುದೇ ಇಲ್ಲ. ಜೀವ ಇದ್ದಾಗ ಅಂದರೆ ಸಾಯುವಾಗಲೂ ಜೀವ ಇರುತ್ತದೆ. ಮನಸ್ಸು
ಸ್ಥಿತ್ಯಂತರವನ್ನು ನೋಡಿದಾಗ ಈಗ ನಮಗೆ ದೇಹದ ಮೇಲೆ ಇದೆ, ಬಹಳ ಕಾಳಜಿ ಇದೆ, ಬಹಳ ಭಾವನೆ ಇದೆ, ಎಲ್ಲ ಇರಲಿ. ಆದ್ದರಿಂದ ದೇಹದ ಕುರಿತಾದ ಏಕಾಗ್ರತೆ ಉಂಟಾಗ್ತದೆ ಮನಸ್ಸಿಗೆ. ಮನಸ್ಸು ಇಂದ್ರಿಯಗಳಲ್ಲಿ ಆಸಕ್ತವಾದದ್ದರಿಂದ ಮನಸ್ಸಿಗೆ ಬರತಕ್ಕ ಏಕಾಗ್ರತೆ ಎಲ್ಲವೂ ಕೂಡ ಇಂದ್ರಿಯ ವಿಷಯಕವಾದದ್ದು. ಅದಕ್ಕೆ ಅಭ್ಯಾಸವಾಗಿದೆ. ಯಾವುದೇ ಆದರೂ ದಯಮಾಡಿ ಆಲೋಚನೆ ಮಾಡಿ, ಯಾವುದೇ ಆದರೂ ಅಭ್ಯಾಸವಾದರೆ ಜಡವಾಗ್ತದೆ. ಏಕಾಗ್ರತೆ ಕೂಡ. ಅದು ಇನ್ನೊಂದು ಸಂಗತಿಯನ್ನು ನೋಡಿದಾಗ, ಇದುವರೆಗೆ ನೋಡದೇ ಇದ್ದದ್ದು, ಜೀವವನ್ನು ನೋಡಿದಾಗ, ಸಾಯುವುದಂದ್ರೇನು? ದೇಹವನ್ನು ಜೀವ ಬಿಟ್ಟು ಹೋಗು, ಸಾಕು ನಿನ್ನ ಸವಾಸ ಅಂತ ಬಿಟ್ಟು ಹೋಗುವುದು. ಬಿಟ್ಟು ಹೋಗುವುದನ್ನು ಮನಸ್ಸು ನೋಡಿದರೆ ಜೀವವನ್ನು ಕದಲುವ, ದೇಹದಿಂದ ಕದಲುತ್ತಿರುವ ಜೀವವನ್ನು ಮನಸ್ಸು ನೋಡಿದರೆ ಜೀವಕ್ಕೆ ಇರತಕ್ಕ ಏಕಾಗ್ರತೆ ಮನಸ್ಸಿಗೆ ಬರ್ತದೆ. ಅದು ದೇಹವನ್ನು ನೋಡಿದ್ರಿಂದ ದೇಹ ಪ್ರತಿಕ್ಷಣ ಬದಲಾಗ್ತಾ ಇರುವುದರಿಂದ ಮನಸ್ಸಿಗೆ ದೇಹವನ್ನು ನೋಡಿದ್ರಿಂದ ದೇಹದಲ್ಲಿ ಇರುವಷ್ಟು ಕಾಲ ಅದಕ್ಕೆ ಚಾಂಚಲ್ಯವಲ್ಲದೆ ಏಕಾಗ್ರತೆ ಬರುವುದಿಲ್ಲ. ಜೀವವನ್ನು ನೋಡಿದರೆ, ದೇಹದಲ್ಲಿಯೇ ಇರತಕ್ಕ ಜೀವವನ್ನು ನೋಡಿದರೆ, ಇದು ಸಾವಿನ ಗಳಿಗೆಯಲ್ಲಿ, ಸಾವಿನ ಮುಹೂರ್ತದಲ್ಲಿ, ಅದು ದಿವ್ಯ ಮುಹೂರ್ತ. ಅದಕ್ಕೆ ಗೊತ್ತಾಗ್ತದೆ ನಾನು ಜೀವ ಅಂತ, ನಾನು ದೇಹವಲ್ಲ ಅಂತ. ಅದಕ್ಕಾಗ ಗೊತ್ತಾಗೋದು. ಅಲ್ಲ, ಹೇಗೆ ಗೊತ್ತಾಗಬೇಕು ಅಂತ ಹೇಳಿ ನಾವು ಸಾಯುವುದಾಗಲಿ ಇನ್ನೊಬ್ಬರಿಗಾದರೂ ಗೊತ್ತಾಗಲಿ ಅಂತ ಅವರನ್ನು ಕೊಲ್ಲುವುದಾಗಲಿ ಮಾಡಲಿಕ್ಕೆ ಹೋಗಬಾರದು. ಅದು ಬೇರೆ ಒಂದು ವಿಷಯ. ನಮಗೆ ಸ್ವಾಭಾವಿಕವಾಗಿ ಗೊತ್ತಾಗಬೇಕು. ಅದಕ್ಕೆ ಮನಸ್ಸಿನ ತರಬೇತಿ ಬೇಕು ಅಷ್ಟೇ. ಇದಲ್ಲ ಎನ್ನುವುದು ಇರಬೇಕು. ಇದರಲ್ಲಿದ್ದೇವೆ, ದೇಹದಲ್ಲಿದ್ದೇವೆ, ಇಂದ್ರಿಯ ವ್ಯಾಪಾರಗಳೆಲ್ಲ ನಡೀತದೆ, ಎಲ್ಲ ಆಗ್ತದೆ. ಬಟ್ ಇದಲ್ಲ ಅಂತ ಇರಬೇಕು. ಅದನ್ನು ಭಾಗವತ ಸೂಚಿಸುವುದು. ಈಗ ನೋಡಿದ ಅಜಾಮಿಳ, ನೋಡಿದ ತನ್ನ ಜೀವವನ್ನೇ ನೋಡಿದ. ಆಗ ಕೇಳಿದ ಮಾತು ಏನಂದರೆ, ಇದು ನಮಗೆ ಸಂಬಂಧಪಟ್ಟದ್ದು. ವಿಷ್ಣು ದೂತರು ಹೇಳಿದ ಮಾತದು, ಈ ಜೀವ ನಮ್ಮದು, ಬಿಡಿ, ನಿಮ್ಮದಲ್ಲ ಅಂತ. ಇವನನ್ನು ನಮ್ಮ ಸುಪರ್ದಿಗೆ ಬಿಡಿ, ನಮ್ಮ ವಶಕ್ಕೆ ಬಿಡಿ, ನಾವು ಕರ್ಕೊಂಡು ಹೋಗ್ತೇವೆ. ಈ ಜೀವ ನಮ್ಮದು ಅಂತ ಕೇಳುವುದು ಜೀವದ ಬಹಳ ದೊಡ್ಡ ಭಾಗ್ಯ. ಇದು ನಮ್ಮ ಜೀವ ಅಂತ. ಈ ಜೀವ ಯಾರದ್ದು? ಯಾರ ಜೀವ ಇದು? ಯಾರಿಗೆ ಗೊತ್ತು? ಯಾರದ್ದು ಅಲ್ಲ. ಯಾಕಲ್ಲ? ಯಾರು ಅಂತೆಲ್ಲ ಹೇಳ್ತಾರೆ. ಎಲ್ಲವೂ ದೇಹವನ್ನು ಹೇಳೋದು. ಅವರು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ. ಹಾಗಿರುವಾಗ ಈ ನನ್ನ ಜೀವ ಉಂಟಲ್ಲ, ಜೀವ ಚೈತನ್ಯ, ಇದೇನು? ಇದು ಯಾರದ್ದು? ಇದು ಯಾರದ್ದು ಅನ್ನುವ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಸಿಕ್ಕಿದೆ, ಈ ಜೀವ ನಮ್ಮದು ಅಂತ ಕೃತಾರ್ಥವಾಯಿತು. ಅದು ಶ್ರವಣ ಅಂದರೆ ಅದು, ಶ್ರವಣಾನುಭವ ಅಂದರೆ ಅದು. ಆ ಹೇಳಿದ ಮಾತು ಇದು ಕೇಳಿತು. ಅಜಾಮಿಳನ ಜೀವ, ನಾನು ಭಗವಂತನಿಗೆ ಸಂಬಂಧಪಟ್ಟವನು, ಅದು ಮೀಸಲಾಯಿತು, ಅದಕ್ಕೆ ಬಿಡುಗಡೆಯಾಯಿತು. ಇದು ನಾರಾಯಣ ನಾಮದ ಫಲ. ನಾರಾಯಣ ನಾಮವನ್ನು ಹಾಗೆ ಹೇಳಿದ ಅಜಾಮಿಳ ಬಿಡುಗಡೆಗೊಂಡ. ಪಶ್ಚಾತ್ತಾಪ, ಅವನ ಪಾಪ ಎಲ್ಲಿ ಉಂಟು ಅಂತ ಕೇಳಿದ್ರು. ಪಾಪ ಅಂದರೆ ಏನು ಅಂತ ಅವರಿಗೆ ಗೊತ್ತೇ ಇಲ್ಲ. ಯಾರು ವಿಷ್ಣು ದೂತರಿಗೆ ಪಾಪ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಪಾಪ ಎಲ್ಲಿ ಉಂಟು, ಅದೆಂಥದ್ದು ಅದು ಪಾಪ ಅಂದರೆ? ಇವರಿಗೆ ಪುಣ್ಯ ಅಂದರೆ ಅಂತ ಒಂದು ಗೊತ್ತಿಲ್ಲ. ಯಾರಿಗೆ? ಯಮದೂತರಿಗೆ. ಅವರಿಗೆ ಪಾಪ ಮಾತ್ರ ಗೊತ್ತಿರೋದು. ಅದನ್ನೇ ನೋಡಿದ್ದು ಹಾಗೆಯೇ ಆಗ್ತದೆ, ಇದನ್ನು ನೋಡಿದರೆ ಹೀಗೆ ಆಗ್ತದೆ. ಪ್ರತಿಯೊಂದು ಜೀವದ ಒಳಗಡೆಯೂ ಇದೆ, ಈ ಅಮೂಲ್ಯವಾಗಿರತಕ್ಕ ಒಂದು ಸಂಗತಿ ಇದೆ. ಜೀವವನ್ನು ನೋಡಿದರೆ ಸಾಯುವ ಕಾಲಕ್ಕೆ ಜೀವದ ದರ್ಶನವಾಗ್ತದೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಅರ್ಥ ಎಂತ ಗೊತ್ತುಂಟ? ಜೀವವನ್ನು ನೋಡಿದರೆ ಮನುಷ್ಯ ಸಾಯ್ತಾನೆ. ಇದು ಯಾರಿಗೂ ಅರ್ಥ ಆಗೋದಿಲ್ಲ. ಜೀವಂತವಾದುದನ್ನು ನೋಡಿದರೆ ಮನುಷ್ಯ ಸಾಯ್ತಾನೆ. ಸಾಯದೆ ಜೀವಂತವಾದುದನ್ನು ನೋಡಲಿಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ
ಪ್ರತಿಕ್ಷಣ ಸಾಯ್ತಾ ಇರುವ ದೇಹವನ್ನು ನಾವು ಅಂತ ಭಾವಿಸಿದ್ದರಿಂದ ನಾವು ಇದರ ಒಳಗಡೆ ಇರತಕ್ಕ ಜೀವದ ಅನುಭವ ಸ್ಪರ್ಶ ನಮಗೆ ಆಗಿದ್ದರೂ ಕೂಡ ಅದನ್ನು ನಾವು ಹೊಳೈಸಿಕೊಳ್ಳುವುದಕ್ಕೆ ಸಾಧ್ಯ ಇದ್ದರೂ ಕೂಡ ನಮಗೆ ಅದಾಗುವುದಿಲ್ಲ. ಆಗಬೇಕಾಗಿದ್ದರೆ ದೇಹವನ್ನು ಬಿಡಬೇಕು. ದೇಹವನ್ನು ಬಿಡುವುದಂದ್ರೆ ಏನು? ಸಾಯುವುದು. ಪ್ರಜ್ಞಾಪೂರ್ವಕವಾಗಿ ಸಾಯುವಾಗ ಆಗೋದಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಆಗೋದಿಲ್ಲ. ಯಾಕಾಗೋದಿಲ್ಲ? ಯಾವುದೋ ಲೌಕಿಕವಾದ ಕಾರಣಕ್ಕೋಸ್ಕರ ಸಾಯುವುದು. ಲೌಕಿಕವಾದ ಕಾರಣಕ್ಕೆ ಮನಸ್ಸನ್ನು ಮೀಸಲಿಟ್ಟು ಆದ ಆಘಾತವನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗದೆ ಸಾಯುವುದು, ಅದು ತಪ್ಪು. ಹೀಗೆ ಇದೆ. ನಾನು ಯಾವುದನ್ನು ಏನು ಹೇಳಲು ಹೊರಟಿದ್ದೇನೆಂದರೆ, ವ್ಯಾಸರಿಗೆ ಮಗನನ್ನು ಕರೆದ ಅನುಭವ ಹೇಗೆ ಸರ್ವಭೂತದಲ್ಲಿ ಇರತಕ್ಕ ಜೀವದ ಮಗನ ದರ್ಶನಕ್ಕೆ ಕಾರಣವಾಯಿತು, ಅದು ಅವರ ಕೃತಿಯಲ್ಲಿ ಅಜಾಮಿಳನ ಸಂದರ್ಭದಲ್ಲಿ ಆ ನಾರಾಯಣ ನಾಮವನ್ನು ಅವನು ಹೇಗೆ ಕರೆದ, ವ್ಯಾಸರು ಶುಕನನ್ನು ಕರೆದಂತೆ ನಾವು ಅನುಭವಿಸಿದ್ದು ನಮ್ಮ ಕೃತಿಯಲ್ಲಿ ಬಾರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಉತ್ಕಟವಾದದ್ದು ಮಾತ್ರ, ಉತ್ಕಟವಾದ ಒಂದು ಎಕ್ಸ್ಪೀರಿಯನ್ಸ್ ನಾವು ಪಡೆದದ್ದು ನಮ್ಮ ಕೃತಿಯಲ್ಲಿ, ಅದು ಬಾರದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸರ್ತಿ ಯಾವುದು, ಇನ್ನೊಂದು ಸಲ ಯಾವುದು ಅಂತ ಕೇಳಿದರೆ, ಕೃಷ್ಣ ಮತ್ತು ಗೋಪಿಕೆಯರ ಸಂದರ್ಭದಲ್ಲಿ ಕೃಷ್ಣನನ್ನು ಗೋಪಿಕೆಯರು ಕರೆದದ್ದಿದೆ. ಅದನ್ನು ಮಧ್ಯಾಹ್ನ ನಂತರ ಹೇಳ್ತಾರೆ. ಕೃಷ್ಣನನ್ನು ಗೋಪಿಕೆಯರು ಕರೆದದ್ದಿದೆ. ಅವನ ಒಟ್ಟಿಗೆ ಒಡನಾಡಿ ರಾಸಕ್ರೀಡೆಯೆಲ್ಲ ಆಡಿ ಒಂದು ಹಂತದಲ್ಲಿ ಎಲ್ಲರಿಗೂ ಆಗತಕ್ಕ ಹಾಗೆ ನಮಗೆ ಇವನು ಸಿಕ್ಕಿದ ಅಂತ, ಕೃಷ್ಣ ನಮಗೆ ಸಿಕ್ಕಿದ ಎನ್ನುವ ಭಾವನೆ ಉಂಟಾಯಿತು. ಗೋಪಿಕೆಯರಿಗೆ ಉಂಟಾಯಿತು. ಗೋಪಿಕೆಯಂಥ ಗೋಪಿಕೆಯರಿಗೆ ಉಂಟಾಯಿತು. ಇನ್ನು ನಾವು ಇವನನ್ನು ಕುಣಿಸಬಹುದು ಅಂತ ನಾವು ಹೇಳಿದಾಗೆ ಕೇಳ್ತಾನೆ ಅಂತ. ಪೊಸೆಸಿವ್ ಸಂಸಾರ ಅಂದರೆ ಎಂಥದ್ದು? ಒಬ್ಬರು ಮತ್ತೊಬ್ಬರನ್ನು ಪೊಸೆಸ್ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನಿಸುವುದು, ಬಿಡಲಿಕ್ಕಲ್ಲ. ಆದ್ದರಿಂದಲೇ ಪ್ರತಿಯೊಬ್ಬರಿಗೂ ಅನ್ನಿಸುವುದೇನೆಂದರೆ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟರೆ ಸಾಕು ಅಂತ. ಏನು ಪ್ರೀತಿ ಎಲ್ಲ ನಿಜ, ಹೌದು, ಭಾರ ಆಗ್ತದಲ್ಲ, ಇದಕ್ಕೆಂತ ಸಾಯಿ, ಇದಕ್ಕೆ ಮಾಡುವುದೇನು? ಇದು ವಸ್ತುಸ್ಥಿತಿ. ಈ ಭಾಗವತ ನಮಗೆ ಬೇಕಾದ ಅದಕ್ಕೋಸ್ಕರ. ಅಯ್ಯೋ ದೇವ, ಈಗಿದೆ. ಆದ್ದರಿಂದ ಇದು ಗೋಪಿಕೆಯರಿಗೆ ಉಂಟಾಯ್ತಂತೆ. ಕೃಷ್ಣ ಅವರೊಟ್ಟಿಗೆ ಮಾಡ್ತಾಯಿದ್ದೆ ಎಲ್ಲ ಕಥೆ ಎಲ್ಲ ಮತ್ತೆ ಬರ್ತದೆ. ಅದು ಈ ಶಮಸ್ಕಂದದಲ್ಲಿ ಪೂರ್ತಿ ಅದು ಕೃಷ್ಣ ವಿಲಾಸ. ಅದು ಕೃಷ್ಣ ಗೋಪಿ ವಿಲಾಸ ಆಯಿತು. ಇದು ಬಂದ ಕೂಡಲೇ ಕೈ ಹಿಡಿದು ಕುಣಿದಾಡುತ್ತಾ ಇದ್ದ ಮಹಾರಾಸದಲ್ಲಿ ಬೆಳದಿಂಗಳಿನಲ್ಲಿ ಯಮುನೆಯ ತಟದಲ್ಲಿ ನೋಡ್ತಾ ಇರತಕ್ಕ ಬೆಳದಿಂಗಳೇ ಕೃತಾರ್ಥವಾಗುವಂತೆ, ಧನ್ಯವಾಗುವಂತೆ ಗೋಪಿಕೆಯರು ಮತ್ತು ಕೃಷ್ಣ ಪ್ರತಿಯೊಬ್ಬರ ಕೈಯನ್ನು ಹಿಡಿದು ಕುಣಿತಾ ಇದ್ದ. ರಾಸಕ್ರೀಡೆ ಆಡ್ತಾ ಇದ್ದಾಗ ರಾಸ ಅಂತ ಹೇಳೋದು ಅದಕ್ಕೆ. ಆಗ ಕೃಷ್ಣ ಕೈ ಹಿಡಿದಾಗ ಬಂದ ಭಾವನೆ, ಕೃಷ್ಣ ತಮ್ಮ ಕೈಯನ್ನು ಹಿಡಿದಾಗ ಬಂದ ಭಾವನೆ, ಇವನು ನಮ್ಮ ಕೈ ಹಿಡಿದ, ಇನ್ನು ನಾವು ಇವನನ್ನು ಕೈಯ ಒಳಗೆ ಮಾಡಿಕೊಳ್ತೇವೆ ಅಂತ. ಇದು ಯಾವಾಗ ಬಂತು? ಒಂದು ಅಡ್ಡ ಯೋಚನೆ. ಅದೇನು ಅವರ ಭಾವನೆ ಅಂತಲ್ಲ, ಅವರ ಸ್ವಾಭಾವಿಕವಾದ ಸಂಗತಿ ಅಂತಲ್ಲ, ಒಂದು ಅಡ್ಡ ಯೋಚನೆ ಬಂತು. ಮಾಡುವ ಇವನಿಗೆ ಅಂತೇಳಿ. ಅದು ಬಂದ ಕೂಡಲೇ, ಅದು ಯಾವಾಗ ಬಂತು, ಆ ಅಡ್ಡ ಯೋಚನೆ ಮನಸ್ಸಿಗೆ ಬಂತು, ಕೈ ಬಿಟ್ಟ ಕೃಷ್ಣ. ಅದು ಹೇಗೆ ಅವನಿಗೆ ಗೊತ್ತಾಯಿತೋ ಅವನೇ ಹೇಳಬೇಕಷ್ಟೆ. ಕೈ ಬಿಟ್ಟ, ಎಲ್ಲರ ಕೈ ಬಿಟ್ಟ. ಬಂದದ್ದು ಒಬ್ಬಳಿಗೆ, ಎಲ್ಲರ ಅಥವಾ ಎಲ್ಲರಿಗೂ ಬಂದದ್ದು ಇರಲಿಕ್ಕೂ ಸಾಕು, ಕೈ ಬಿಟ್ಟ. ಬೆಳದಿಂಗಳು ಮಂಕಾಯಿತು, ಗಾಳಿ ಬೀಸುವುದು ನಿಂತಿತು, ಹಕ್ಕಿಗಳು ಕೂಗುವುದು ಯಾವ ಎಲ್ಲ ಎಂತ ಇದಂದ್ರೆ, ಈ ಒಂದು ದೊಡ್ಡ ಸಮಾರಂಭ ಎಲ್ಲ ಮಾಡಿ ಮರುದಿನ ಬೆಳಿಗ್ಗೆ ಆ ಚಪ್ಪರ ಎಲ್ಲ ತೆಗಿತಾರಲ್ಲ,
ಆಗ ಒಂದು ಭಾವನೆ ಬರ್ತದಲ್ಲ, ಒಂದು ಮೆಲಂಕಲಿ. ಹಾಗೆ ಆಯಿತು, ನೀರಸವಾಗಿ ಹೋಯಿತು. ಆಗ ಗೊತ್ತಾಯ್ತು, ಕಾರಣ ಗೊತ್ತಾಯ್ತು. ಹೇಳಬೇಕು ಅಂತಲೇ ಇಲ್ಲ. ನಮಗೆ ಈ ರೀತಿಯ ಒಂದು ಭಾವನೆ ಬಂದದ್ರಿಂದ ಪ್ರೊಸೆಸ್ ಮಾಡಬೇಕು, ನಾವು ಇವನನ್ನು ಏನು ನಮಗೆ ಬೇಕಾದ ಹಾಗೆ ನಾವು ಇಟ್ಟುಕೊಳ್ಳಬಲ್ಲೆವು ಅಂತ ಬಂತದ್ರಿಂದ ಭಗವಂತ ಕೈಬಿಟ್ಟ ಅಂತ ಗೊತ್ತಾಗಿ ಅತ್ಯಂತ ಉತ್ಕಟವಾಗಿರತಕ್ಕ ಪಶ್ಚಾತ್ತಾಪ ಉಂಟಾಯಿತು. ಅದು ಭಾಗವತಕ್ಕೆ ಇಷ್ಟ. ಅದು ಈ ಪಶ್ಚಾತ್ತಾಪ ಪಡುವ ಸಾಮರ್ಥ್ಯ ಅದು ಸ್ವಾರ್ಥಿಗಳಿಗೆ ಬರುವುದೇ ಇಲ್ಲ, ಅದು ಅಹಂಕಾರಕ್ಕೆ ಬರುವುದೇ ಇಲ್ಲ, ಅದು ಮುಗ್ಧತೆಗೆ ಮಾತ್ರ ಅದು ಬರುವುದು. ದೇವರು ಕೈಬಿಟ್ಟ ಅಂತ ಬದುಕೋದು ಯಾಕಿನ್ನು? ನೀನು ಎಲ್ಲಿದ್ದಿ, ಯಾಕೆ ಕೈಬಿಟ್ಟು, ತಪ್ಪಾಯಿತು ಅಂತ. ಗೋಪಿಗೀತ ಅಂತ ಇದೆ. ಆಗ ಗೋಪಿಗೀತ ಅಂತ ಒಂದು ಭಾಳ ಹೃದಯದ್ರಾವಕ ಇರಲಿ. ಕರೆದ್ರು, ಆಗ ಕೃಷ್ಣನನ್ನು ಕರೆದ್ರು. ಜಯತಿ ತೇ ಅಧಿಕಂ ಜನ್ಮನಾವು ರಜಃ ಶ್ರಯತಿ ಇಂದಿರಾ ಸಾಧು ತತ್ರ ಇದು ಹೋಗ್ತದೆ. ಅದಿರಲಿ, ಕರೆದ್ರು. ಆ ಕರೆದದ್ದುಂಟಲ್ಲ, ಅದು ವ್ಯಾಸರು ಶುಕನನ್ನು ಕರೆದ ಹಾಗೆ. ಅದೇ ಉತ್ಕಟತೆ. ಒಂದು ಉತ್ಕಟವಾದ ಭಾವದ ಪರಿಚಯ ನಮಗೆ ಉಂಟಾದರೆ ಆ ಭಾವದಲ್ಲಿ ಏನೆಲ್ಲ ನಡೆಯಿತು ಪ್ರಪಂಚದಲ್ಲಿ ಅದರದ್ದು ಎಲ್ಲದರ ಪರಿಚಯ ಆಗ್ತದೆ, ಇಲ್ಲದಿದ್ದರೆ ಆಗೋದಿಲ್ಲ. ಉತ್ಕಟವಾದ ಒಂದು ಭಾವ ನಮ್ಮಲ್ಲಿ ಉಂಟಾದಾಗ ಮಾತ್ರ ಆ ಭಾವದಲ್ಲಿ, ಆ ಸ್ತರದಲ್ಲಿ ಏನೆಲ್ಲ ಪ್ರಪಂಚದಲ್ಲಿ ನಡೆಯಿತು ಇದು ತನಕ ಅದರದ್ದು ಎಲ್ಲದರ ಪರಿಚಯ ಆಗ್ತದೆ. ಯಾಕೆಂದರೆ ಎಲ್ಲವೂ ಕನೆಕ್ಟೆಡ್. ಅದರಿಂದ ಮರಗಿಡಗಳೆಲ್ಲ ಹೂಗೊಟ್ಟು ಅಂತ ಹೇಳುವುದು ಆ ಕಾರಣಕ್ಕೆ. ಅವುಗಳಿಗೆ ಗೊತ್ತಾಗ್ತದೆ. ಅದು ಎಲ್ಲದಕ್ಕೂ ನಮಗೆ ಉತ್ಕಟವಾದ ಭಾವದ ಬಗ್ಗೆ ಹೆದರಿಕೆ ಇದೆ. ಅದು ನಾಗರಿಕತೆಯ ಪಾಡು. ಉತ್ಕಟವಾದದ್ದು ಬಂದರೆ ಎಲ್ಲ ಬಿಡಬೇಕಲ್ಲ. ಹಾಗೆ ಕರೆಯದೇ ಇದ್ದರೆ ಅವನಿಗೆ ಕೇಳುವುದಿಲ್ವ ಅಂತ ನಾವು ಯೋಚನೆ ಮಾಡುವ ರೀತಿ ಹೇಗೆಂದರೆ, ಅದೇನು ಅಷ್ಟು ಉತ್ಕಟವಾಗಿ ಕರೆಯದಿದ್ದರೆ ದೇವರಿಗೆ ಕೇಳುವುದಿಲ್ವ? ಮತ್ತು ನೀವೆಲ್ಲ ಹೇಳಿದ್ದು ಶಸ್ತ್ರನೋತಿ ಅಕರ್ಣ ಅಂತ. ಕಿವಿ ಇಲ್ಲದೆ ಕೇಳಬಲ್ಲ ಅವನಿಗೆ ಅಷ್ಟು ಉತ್ಕಟ. ಹೀಗೆಲ್ಲ ಇದೆ. ಇದಕ್ಕೆಲ್ಲ ಏನು ಕಾರಣ? ಇದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ಹೋಗಬಾರದು. ಇದಕ್ಕೆಲ್ಲ ಏನು ಕಾರಣ ಅಂದರೆ ಉತ್ಕಟತೆಯ ಬಗ್ಗೆ ಭಯ ಅಷ್ಟೆ, ಇನ್ನೇನೂ ಅಲ್ಲ. ಸಂಸಾರ ಬಿಡಬೇಕಾಗಿ ಬಂದರೆ ಅಯ್ಯೋ ಅದಕ್ಕಿಂತ ದೊಡ್ಡ ಗೋಳೆ ಅಂತದ್ದು ಅಲ್ಲ. ಸಂಸಾರದಲ್ಲಿ ಗೋಳಿಲ್ವೋ? ಅದು ಇದ್ದದ್ದೇ. ಅದು ಹೀಗಿದೆ. ಉತ್ಕಟತೆಯ ಭಯ, ತೀವ್ರತೆಯ ಭಯ. ಆದ್ದರಿಂದ ಎಲ್ಲವನ್ನು ಒಂದು ಬ್ಯಾಲೆನ್ಸ್ ಬೇಕಪ್ಪ. ಎಲ್ಲವನ್ನು ಒಂದು ಬ್ಯಾಲೆನ್ಸ್ಡ್ ಆಗಿ ನೋಡಿಕೊಂಡು, ಉತ್ಕಟತೆಯನ್ನು ಹತ್ತಿರ ಬಾರದ ಹಾಗೆ ನೋಡಿಕೊಂಡು ಜೀವಿಸುವುದೋ ಸಾಯುವುದೋ ಗೊತ್ತಿಲ್ಲ. ಇದನ್ನು ಮಾಡ್ತಾ ಇರೋದು. ಅದು ಬಂದವನಿಗೆ ಅವನಿಗೆ ಎಲ್ಲ ಅರ್ಥ ಆಗ್ತದೆ. ಬಸವಣ್ಣನಿಗೆ ಅರ್ಥ ಆಗಿದೆ. ನಿನಗೆ ಕೇಡಿಲ್ಲವಾಗಿ ಒಲಿದಂತೆ ಹಾಡುವೆ. ಏನು ಚೆನ್ನಾಗಿದೆ. ಇದನ್ನು ಸಾಹಿತ್ಯ ಮೀಮಾಂಸೆಗೆ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಒಳ್ಳೆಯದು ಕೆಟ್ಟದ್ದನ್ನು ಖಂಡಿಸಬೇಕು. ಅದು ಎಲ್ಲ ಜಾತಿ ಎಲ್ಲ ತಪ್ಪು ಎಲ್ಲ ಹೇಳ್ಕೊಂಡಿರ್ಬೇಕು. ಇದೇನು ಭಾರಿ ಕಷ್ಟ ಇದೆ. ಹೀಗಿದೆ. ಆದ್ದರಿಂದ ವ್ಯಾಸರಿಗೆ ಇದು ಈ ರೀತಿಯ ಭಾವ ಉಂಟಾದದ್ರಿಂದ ಹೀಗಾಯಿತು. ಅದು ಅವರ ಕೃತಿಯಲ್ಲಿ ಕಾಣ್ತದೆ. ಇನ್ನು ಭಾಗವತಕ್ಕೆ ಹೋಗುವ. ಮಹಾಭಾರತವನ್ನು ಬರೆದು ಮಹಾಭಾರತದ ಒಂದು 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 ಚಾಚುವಿಕೆ ಭಾಗವತದಲ್ಲಿ ಮೊದಲ ಭಾಗದಲ್ಲಿದೆ. ಮಹಾಭಾರತವನ್ನು ಹೇಗೆ ನೋಡಬೇಕು, ಭಾಗವತವನ್ನು ಓದಿದ ಮೇಲೆ ಮಹಾಭಾರತವನ್ನು ಹೇಗೆ ನೋಡಬೇಕು ಎನ್ನುವುದರ ಸೂಚನೆಯನ್ನು ವ್ಯಾಸರೇ ಮಾಡಿದ್ದಾರೆ. ಭಾಗವತವನ್ನು ಬರೆದದ್ದು ಆ ಕಾರಣಕ್ಕೆ ಎನ್ನುವುದು ಅರ್ಥ ಆಗ್ತದೆ. ಮಹಾಭಾರತದಲ್ಲಿ ಕೊನೆಯ ಹೇಗೆಂದರೆ, ಅಭಿಮನ್ಯುವಿನ ಮಡದಿ ಉತ್ತರೆಯ ಒಡಲಿನಲ್ಲಿ
ಪರೀಕ್ಷಿತ್ ರಾಜ ಬೆಳೀತಾ ಇದ್ದ, ಬಸ್ರಿ. ಆಗ ಹೇಗಿದೆ ನೋಡಿ ಮಹಾಭಾರತ. ಆಗ ಅಶ್ವತ್ಥಾಮ ಎನ್ನುವ ಒಬ್ಬ ಮಹಾಭಾರತದ ಉಗ್ರ, ಅವ ಟೆರರಿಸ್ಟ್. ಅವನಿಗೆ ಪಾಂಡವರ ಮೇಲೆ ಕೌರವನಿಗಿಂತ ಹೆಚ್ಚು ದ್ವೇಷ ಅವನಿಗೆ. ಅದನ್ನೇ ಅವನು ಇಡೀ ಪೋಷಿಸಿಕೊಂಡಿದ್ದದ್ದು. ಕೌರವನ ಮೇಲೆ ಭಾರಿ ದ್ವೇಷ ಅವನಿಗೆ. ಅವನು ಪಾಂಡವರನ್ನು ಕೊಲ್ಲಬೇಕು, ದ್ರೌಪದಿಯ ಮಕ್ಕಳನ್ನು ಕೊಂದ, ಮಲಗಿದವರನ್ನು ಕೊಲ್ಲಬಾರದು. ಯುದ್ಧದಲ್ಲಿ ದುರಾದರೆ ಮಾತ್ರ ಅದೆಲ್ಲ ಹೌದು, ಹೊರತು ಮಲಗಿದವರನ್ನು, ಅಸ್ತ್ರತ್ಯಾಗ ಮಾಡಿದವರನ್ನು, ಕೈ ಮುಗಿದವರನ್ನು, ಶರಣಾಗತರನ್ನು, ಬಿಳಿ ಬಟ್ಟೆ ಹಿಡಿದು ಆಡಿಸಿದವರನ್ನು ಕೊಲ್ಲಬಾರದು. ಅದು ನ್ಯಾಯ. ಅದು ಮಲಗಿದವರನ್ನು ಹೋಗಿ ಕೊಂದ. ಎಲ್ಲ ಆಯಿತು, ಅದೆಲ್ಲ ಆಗಿದೆ. ಎಲ್ಲ ಆಗಿ ಉತ್ತರೆಯ ಗರ್ಭಕ್ಕೆ ಬಾಣ ಬಿಟ್ಟಿದ್ದ, ಬ್ರಹ್ಮಾಸ್ತ್ರ ಇರಬಾರದು ಅಂತ. ಪಾಂಡವರ ಕುಡಿ. ಆಗ ಉತ್ತರೆ ಗೋಳಾಡ್ತಾಳೆ, ಕೃಷ್ಣನಿಗೆ ಶರಣಾಗತಳಾಗ್ತಾಳೆ, ಕಾಪಾಡು, ನಾನು ಬಸ್ರಿ ಅಂತ. ನಾನು ಬೇಕಾದರೆ ಸತ್ತೇನು, ಸಾಯಲಿ, ಮಗುವಿಗೆ ಏನಾಗಬಾರ್ದು. ಸರಿ. ಆಗ ಕೃಷ್ಣ ಬಂದ ಅಂತ. ಆಗ ಬಂದ. ಯಾಕೆ ಬಂದ? ಅವನಿಗೆ ಅನ್ನಿಸಿತಂತೆ ಏನಂದರೆ, ಕೃಷ್ಣ ಹುಟ್ಟಬೇಕಾಗಿದ್ದರೆ 8 ಮಕ್ಕಳು ಸತ್ತಿರಬೇಕು. ದೇವರು ಹುಟ್ಟುವುದನ್ನು ಸಾಮಾನ್ಯ. ಕೃಷ್ಣ ಹುಟ್ಟಬೇಕಾದ್ರೆ ಕಂಸ ಎಷ್ಟು ಮಕ್ಕಳನ್ನು ಕೊಂದ? ನಿನ್ನ ತಂಗಿಯ 8ನೆಯ ಮಗುವಿನಿಂದ ನಿನಗೆ ಮರಣ ಅಂತ ಅವನಿಗೆ ಅಶರೀರವಾಣಿ. ಒಂದು ಅಶರೀರವಾಣಿಗಳು. ನಿನ್ನ ತಂಗಿಯ ಒಡಲಿನಿಂದ ಹುಟ್ಟುವ 8ನೆಯ ಮಗು ನಿನ್ನ ಸೋದರಳಿಯನಿಂದ ಮೃತ್ಯು ಅಂತ ಈಗೆಲ್ಲ ಬರ್ತದೆ. ಅಳಿಯನೇ ಕೊಂದ ಅಂತ. ಏನು ಈ ಮಾವಂದ್ರಿಗೆ ಭಾರಿ ಕಷ್ಟ. ಮೃತ್ಯು ಅದು ಕೇಳಿದ ಕೂಡಲೇ ಕೆಂಡಾಮಂಡಲವಾದ ಹಂಸ. ಅದು ಸ್ಪಷ್ಟವಾಗಿ ಅದು ಹೇಳಿದೆ, 8ನೆಯ ಮಗು, 7 ಮಕ್ಕಳನ್ನು ಕೊಲ್ಲಬೇಕಾಗಿಲ್ಲ, 8ನೆಯ ಮಗುವಿನ ಜವಾಬ್ದಾರಿ ನೋಡಿಕೊಂಡ್ರೆ ಸಾಕು. ಈಗ ಒಂದು ಯೋಚನೆ ಮಾಡುವವನಾಗಿದ್ದರೂ ಕೂಡ ಇದೇನಿಲ್ಲ, ಉದ್ರೇಕಾದಿಗಳು. ನನ್ನ ಪ್ರಾಣ ಉಳಿಸಿಕೊಳ್ಳಬೇಕು, ನನ್ನ ಪ್ರಾಣವನ್ನು ನನ್ನ ಪ್ರಾಣ ತೆಗೆಯುವವನನ್ನು ಇವಳು ಹೆರ್ತಾಳಲ್ಲ, ಇವಳನ್ನೇ ಕೊಲ್ಲಬೇಕು ಅಂದರೆ ಏನು? ಅದು ಕಥೆ ಭಾಗವತದಲ್ಲಿದೆ. ಅದು ಮತ್ತೆ ನೋಡುವ. ಕೃಷ್ಣ ಹುಟ್ಟಬೇಕಾಗಿದ್ದರೆ ಎಷ್ಟೋ ಮಕ್ಕಳನ್ನು, ಪೂತನಿಯನ್ನು, ನಾಗರಿಕತೆ ವಿಜ್ಞಾನ ಹೇಗೆ ಬೆಳೆದಿದೆ ನೋಡಿ. ಆ ಕಾಲದಲ್ಲಿ ಇತ್ತು ಪೂತನಿ ಎನ್ನುವ ಹೆಂಗಸು, ಅದರಲ್ಲಿ ಮಾಯಾಪೂತನಿ ಅಂತ ಅವಳು ಬಂದು, ಅವಳು ಏನು ಗೋಕುಲದ ಒಳಗಡೆ ಹೋಗಿ ಹುಟ್ಟಿದ ಮಕ್ಕಳನ್ನು ಪ್ರೀತಿಯಿಂದ ಮುದ್ದಾಡುವಂತೆ ನಟಿಸಿ ತಾಯಂದಿರ ಕೈಯಿಂದ ಮಗುವನ್ನು ತೆಗೆದುಕೊಂಡು ಮಗುವಿಗೆ ಸ್ತನಪಾನವನ್ನು ಮಾಡಿಸಿ ವಿಷದ ಸ್ತನ್ಯವನ್ನು ಕೊಟ್ಟು ಕೊಂದು ಹಾಕಿದ್ಲು ಎಷ್ಟು ಮಕ್ಕಳನ್ನು ಅಂತ ಭಾಗವತರಿಗೆ. ಅದನ್ನು ಓದಲಿಕ್ಕೆ ಆಗೋದಿಲ್ಲ, ನಿರ್ವಾಹ ಇಲ್ಲ. ಮತ್ತೆ ಕೃಷ್ಣನಲ್ಲಿಗೆ ಬಂದದ್ದು ಎಷ್ಟೋ ಮಕ್ಕಳನ್ನು ಕೊಂದ ಮೇಲೆ ಕೃಷ್ಣನಲ್ಲಿಗೆ ಬಂದದ್ದು. ಕೃಷ್ಣನ ಸಹ ಹಾಗೆ ಎತ್ತಿಕೊಂಡ್ಳು, ಹಾಲು ಕೊಟ್ಟಳು, ಕುಡ್ದ ಇವನು. ಅದೊಂದು ಬಹಳ ಬಂದು ಅವನು ಕುಡ್ದಂತೆ, ಹಾಲು ಕುಡ್ದಂತೆ, ವಿಷವನ್ನು ಕಟವಾಯಿಂದ ಬಿಟ್ಟಂತೆ. ಹಾಲು ಕುಡಿಯುವುದು ಹಾಗೆ. ಮಕ್ಕಳು ನೋಡಿ, ನಾನು ನೋಡಿದ್ದೇನೆ, ನಾನೇನು ಇರಲಿಲ್ಲ. ಮಕ್ಕಳು ಈಗ ಕೊಡುವಾಗ ಪುರ್ರು ಅಂತೇಳಿ ಒಂದು ನೀವು ಕೊಟ್ಟರೆ ಉಗಿಯೋದು ಒಂದು ಚಂದವೇ ಬೇರೆ. ಅದು ಈಗೆಲ್ಲ ಇದೆ. ಇವನು ಕೃಷ್ಣ ಹುಟ್ಟಬೇಕಾದ್ರೆ ಎಷ್ಟು ಮಕ್ಕಳು ಸತ್ತಿರಬೇಕು, ಆ ತಾಯಂದಿರ ದುಃಖ ಅಂತ. ಇದೆಲ್ಲ ಕೃಷ್ಣನಿಗೆ ಗೊತ್ತಿದೆ. ದೇವರು ಪಡುವ ಪಾಡು
ಆದುದರಿಂದ ಉತ್ತರೆ ತನ್ನ ಗರ್ಭದಲ್ಲಿರುವ ಮಗು ಉಳಿಬೇಕು, ಕಾಪಾಡು ಅಂತ ಉತ್ಕಟವಾಗಿ ಕೂಗಿ ಕರೆದಾಗ ಕೃಷ್ಣ ಅಲ್ಲಿಗೆ ಬಂದ. ಕೃಷ್ಣ ಬಂದು ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನು ನಿಸ್ಸತ್ವಗೊಳಿಸಿದ. ಅದನ್ನು ಚಕ್ರದಿಂದ ಅದುವರೆಗೆ ಚಕ್ರ ಹಿಡಿಯದೇ ಇದ್ದವನು ತನ್ನ ಚಕ್ರದಿಂದ ಪರೀಕ್ಷಿತ ರಾಜನನ್ನು ಉಳಿಸುವುದಕ್ಕೋಸ್ಕರ, ಅಂದರೆ ಅಭಿಮನ್ಯುವಿನ ಮಗನನ್ನು, ಉತ್ತರೆಯ ಹೊಟ್ಟೆಯಲ್ಲಿರುವ ಮಗನನ್ನು, ಉತ್ತರೆಯ ಅವನನ್ನು ಉಳಿಸುವುದಕ್ಕೋಸ್ಕರ ಚಕ್ರ ಪ್ರಯೋಗ ಮಾಡಿ ಬ್ರಹ್ಮಾಸ್ತ್ರವನ್ನು ನಿರಸ್ತ್ರಗೊಳಿಸಿದ. ಮಗುವನ್ನು ಕಾಪಾಡಿದ, ಉತ್ತರೆಯ ಮಗುವನ್ನು ಕಾಪಾಡಿದ. ಅವನು ಪರೀಕ್ಷಿತ ರಾಜ. ಅವನಿಗೆ ಭಾಗವತವನ್ನು ಶುಕ ಹೇಳುವುದು, ಅದಕ್ಕೋಸ್ಕರವೇ ಕಾಪಾಡಿದನೋ ಏನೋ. ಕಾಪಾಡಿದ. ಹೇಗೆ ಕಾಪಾಡಿದ್ದವರು ಬ್ರಹ್ಮಾಸ್ತ್ರವನ್ನು ಬಹಿರ್ಮುಖವಾದ ಅದನ್ನು ಮಾಡಿದ್ದವರು. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾಡಿದ. ತಾಯಿಯ ಹೊಟ್ಟೆಯಲ್ಲಿ ಒಡಲಿನಲ್ಲಿ ಇರುವ ಪರೀಕ್ಷಿತನಿಗೆ ತಾಯಿಯ ಒಡಲೊಳಗೆ ಹೋಗಿ ಕೃಷ್ಣ ಅಂಗುಷ್ಠ ಮಾತ್ರದ ಪುರುಷನಾಗಿ ಕಾಣಿಸಿಕೊಂಡ ಅಂತ ಭಾಗವತದಲ್ಲಿದೆ. ಹೆಬ್ಬೆರಳಿನ ಆಕಾರ, ಹೆಬ್ಬೆರಳಿನ ಅಂಗುಷ್ಠ ಮಾತ್ರಂ ಅಂತ ಬರ್ತದೆ. ನಮ್ಮ ಒಳಗಿರತಕ್ಕ ಜೀವ, ಈ ದೇಹ, ಈ ಹೃದಯ, ಇದೆಲ್ಲ ಉಂಟಲ್ಲ ಕಂಡಬಟ್ಟದ್ದು, ಈ ಎಲ್ಲ ಪೋಷಾಕಿನ ಒಳಗೆ ಇರತಕ್ಕ ಜೀವ ಇರುವುದು ಹೇಗೆ ಅಂದರೆ ಅದು ಒಂದು ಹೆಬ್ಬೆರಳಿನಷ್ಟು, ಒಂದು ಹೆಬ್ಬೆರಳಿನಷ್ಟು. ಅದರಿಂದ ಹೆಬ್ಬೆರಳಿನ ಮುದ್ರೆ ಹಾಕೋದು. ಹೆಬ್ಬೆಟ್ಟಿನಷ್ಟು ಇರುವುದು. ಹೆಬ್ಬೆಟ್ಟಿನಲ್ಲಿ ಸಕಲ ಸಾಹಿತ್ಯವೂ ಇದೆ. ಅದರಿಂದ 800 ಕೋಟಿ ಮಂದಿ ಇದ್ದಾರಂತೆ. ಇನ್ನೆಷ್ಟು ಜನ ಆಗ್ತಾರೋ ಗೊತ್ತಿಲ್ಲ ಈ ಲೋಕದಲ್ಲಿ. ಒಬ್ಬರ ಹಾಗೆ ಒಬ್ಬರಿಲ್ಲಲ್ಲ. ಒಬ್ಬರದ್ದು ಬೆರಳಿನ ಮುದ್ರೆ ಹಾಗೆ ಮತ್ತೊಬ್ಬರದ್ದು ಇಲ್ವಲ್ಲ. ಎಂಥ ಆಶ್ಚರ್ಯಪ್ಪ ಇದು. ಒಬ್ಬರ ಹಾಗೆ ಒಬ್ಬರು ಇರ್ತಾರೆ ನೋಡಲಿಕ್ಕೆ, ಇದಕ್ಕೆಲ್ಲ ಕೆಲವರು ಹಾಗೆ ಮಾಡ್ತಾರೆ. ಆದರೆ ಈ ಹೆಬ್ಬೆಟ್ಟಿನ ಮುದ್ರೆ ಉಂಟಲ್ಲ, ಒಬ್ಬರ ಹಾಗೆ ಒಬ್ಬರಿಲ್ಲ. ಪೊಲೀಸ್ನವರಿಗೆ ಇದು ಚೆನ್ನಾಗಿ ಗೊತ್ತಿದೆ. ಕಳ್ಳರ ಮುದ್ರೆಯನ್ನೆಲ್ಲ ಅವರು ಇಟ್ಟಿರ್ತಾರೆ, ಪಾಪ ಅವರ ಪಾಡೆ. ಈಗ ಇದೆ, ಒಬ್ಬರ ಹಾಗೆ ಒಬ್ಬರಿಲ್ಲ. ಒಬ್ಬರದ ಮುದ್ರೆ ಯುನಿಕ್, ಇದು ನೀನು ಅಂತ. ಇದು ಹಾಗೆ ಅಂಗುಷ್ಠ ಮಾತ್ರದ ಪುರುಷನಾಗಿ, ನೀಲ ಬಣ್ಣದ ಪುರುಷನಾಗಿ ಪರೀಕ್ಷಿತನಿಗೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ ದರ್ಶನ ಕೊಟ್ಟ. ನಾನಿದ್ದೇನೆ ಅಂತ. ತಾಯಿಯ ಹೊಟ್ಟೆಯಲ್ಲಿಯೂ ನಾನಿದ್ದೇನೆ, ನಿನ್ನ ಒಟ್ಟಿಗೆ ನಾನಿದ್ದೇನೆ, ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ಅವನಿಗೆ ಆಗ ಹಾಗೆ ಮಾಡಿ ಅಭಯವನ್ನು ಕೊಟ್ಟು ದರ್ಶನವನ್ನು ಕೊಟ್ಟು ಕಾಪಾಡಿದ. ಇದು ಮಹಾಭಾರತದ ಒಂದು ಮುಂಚಾಚು, ಇದರ ಒಳಗೆ ಬಂದು ಸೇರಿದ್ದು ಒಂದು ಕಾಲುವೆ ಭಾಗವತದಲ್ಲಿ. ಕುಂತಿಗೆ ಇದು ಗೊತ್ತಾಯಿತು. ಕುಂತಿಯಲ್ಲಿದ್ಲು ಉತ್ತರೆಯ ಒಟ್ಟಿಗೆ ಮುದುಕಿ ಅಜ್ಜಿ ಬಸರಿಯ ಒಟ್ಟಿಗೆ ಇದ್ಲು ಅಲ್ಲಿ ನೋಡಿಕೊಳ್ಳಿಕ್ಕೆಲ್ಲ. ಅವಳನ್ನು ತಿನ್ನಿಸೆಲ್ಲ ಬೇಕಲ್ಲ, ಅದು ಬೇಕು ಇದು ಬೇಕು, ಕಷಾಯ ಕೊಡಬೇಕು ಎಲ್ಲ. ಅದು ಅಜ್ಜಿಯಂದಿರಲ್ವ. ಕುಂತಿ ಅಂದರೆ ಎಂಥ ಅಜ್ಜಿ ಅವಳು, ಅಸಾಧಾರಣ. ಅವಳಿಗೆ ಇದು ಗೊತ್ತಾಯಿತು, ಏನು, ಕೃಷ್ಣ ಬಂದು ಕಾಪಾಡಿದ ಸೋದರಳಿಯ. ಕೃಷ್ಣ ಅಂದರೆ ಕುಂತಿಯ ಸೋದರಳಿಯ, ಅಣ್ಣನ ಮಗ. ವಸುದೇವ ಅಂದರೆ ಅಣ್ಣನ ಮಗ ವಾಸುದೇವ. ಅವಳಿಗೆ ಅದ್ಭುತವಾಗಿರ್ತಕ್ಕ ಭಾವೋದ್ರೇಕಾಗಿ ಅವಳೊಂದು ಸ್ತುತಿ ಮಾಡ್ತಾಳೆ. ಭಾಗವತದಲ್ಲಿ ಹೇಗೆ ಭಾವ ಸಂದರ್ಭಗಳುಂಟೋ, ಪ್ರಮೇಯಗಳು ಉಂಟೋ, ಅನೇಕ ಕಥೆಗಳು ಉಂಟೋ, ಅತ್ಯದ್ಭುತವಾದ ಸ್ತುತಿಗಳು ಓತಪ್ರೋತವಾಗಿವೆ.